ಹಾಯ್, ಐ ಆಮ್ ಪಾತ್ಲಿಂಗ ಪಾವಗಡ. ಡಿಯರ್ ಫ್ರೆಂಡ್ಸ್, ಟುಡೇ ಕ್ಲಾಸಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗಾಗಿ ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳು ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಫಸ್ಟ್ ಐ ಆಮ್ ಪಾತ್ಲಿಂಗ ಫ್ರಮ್ ಪಾವಗಡ, ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಾಲಜಿ, ಗೌರ್ಮೆಂಟ್ PU ಕಾಲೇಜ್, ಪರಶುರಾಂಪುರ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್. ಡಿಯರ್ ಫ್ರೆಂಡ್ಸ್, ಏನಿವತ್ತು ಭಾರತದ ಸಂವಿಧಾನದಲ್ಲಿದೆ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ದ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನೋದೇನಿದೆ, ಅದಕ್ಕೆ ಸಂಬಂಧಿಸಿದಂತೆ ಮಾತಾಡೋದಕ್ಕಿಂತ ಮೊದಲು ನಾವು ಅಫರ್ಮೇಟಿವ್ ಆ್ಯಕ್ಷನ್ ಅಥವಾ ನಿಶ್ಚಯಾತ್ಮಕ ಕ್ರಿಯೆ ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ಮಾತಾಡಿ ನಂತರ ನಾವು ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ದ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನೋ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಬಿಫೋರ್ ದಟ್, ವಾಟ್ ಈಸ್ ಅಫರ್ಮೇಟಿವ್ ಆ್ಯಕ್ಷನ್ ಅಥವಾ ನಿಶ್ಚಯಾತ್ಮಕ ಕ್ರಿಯೆ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ತಿಳ್ಕೊಳ್ಳೋದಕ್ಕಿಂತ ಮೊದಲು ಈ ನಿಶ್ಚಯಾತ್ಮಕ ಕ್ರಿಯೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಪ್ರಪ್ರಥಮ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಜಾನ್ ಎಫ್ ಕೆನಡಿ ಅಂತಕ್ಕಂಥವ್ರು 1961 ಮಾರ್ಚ್ 1ರಂದು ಅಲ್ಲಿರ್ತಕ್ಕಂಥ ಜನಾಂಗೀಯ ತಾರತಮ್ಯದ ವಿರುದ್ಧ ಒಂದು ಆಜ್ಞೆಯನ್ನು ಹೊರಡಿಸೋದ್ರೊಂದಿಗೆ ಈ ಅಫರ್ಮೇಟಿವ್ ಆ್ಯಕ್ಷನ್ ಅಥವಾ ನಿಶ್ಚಯಾತ್ಮಕ ಕ್ರಿಯೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಪ್ರಪ್ರಥಮ ಬಾರಿಗೆ ಜಗತ್ತಿಗೆ ಕೊಡ್ತಾ ಹೋಗ್ತಾರೆ. ಏನು ಸರ್ ಹಾಗಾದರೆ ನಿಶ್ಚಯಾತ್ಮಕ ಕ್ರಿಯೆ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ, ಏನು ಜಾತಿ, ಧರ್ಮ, ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಹೊಂದಿರದ ಸಮೂಹಗಳಿಗೆ ಲಾಭದಾಯಕವಾಗಿರ್ತಕ್ಕಂಥ ಒಂದು ನೀತಿಗಳನ್ನು ರೂಪಿಸ್ತಕ್ಕಂಥದ್ದನ್ನೇ ನಾವು ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅಂದರೆ ಏನು ಜಗತ್ತಿನಲ್ಲಿ ಒಂದು ದಕ್ಷಿಣ ಆಫ್ರಿಕಾ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಭಾರತೀಯ ಸಮಾಜ ಆಗಿರ್ಬೋದು, ಒಂದೊಂದು ದೇಶದಲ್ಲಿ ಒಂದೊಂದು ರೀತಿಯಾಗಿರ್ತಕ್ಕಂಥ ಒಂದು ಶೋಷಣೆಗಳು ಅಂತಕ್ಕಂಥವು ನಡೀತಾ ಹೋದ್ವು. ಫಾರ್ ಎಕ್ಸಾಂಪಲ್ ದಕ್ಷಿಣ ಆಫ್ರಿಕಾ ಅಂತ ತಗೊಂಡಾಗ ಅಲ್ಲಿ ನಮಗೆ ಜನಾಂಗೀಯ ತಾರತಮ್ಯ ಅಥವಾ ರೇಷಿಯಲ್ ಡಿಸ್ಕ್ರಿಮಿನೇಷನ್ ಅನ್ನೋದನ್ನು ಕಾಣ್ತಾ ಹೋಗ್ತೀವಿ. ಅದೇ ಅಮೆರಿಕ ಸಮಾಜವನ್ನು ಕೂಡ ತಗೊಂಡಾಗ ಅಲ್ಲಿ ಕರಿಯ ಬಿಳಿಯ ಅಂತಕ್ಕಂಥ ಒಂದು ಜನಾಂಗೀಯ ತಾರತಮ್ಯವನ್ನು ಕಾಣ್ತಾ ಹೋಗ್ತೀವಿ. ಭಾರತೀಯ ಸಮಾಜವನ್ನು ತಗೊಂಡಾಗ ಈ ಭಾರತೀಯ ಸಮಾಜದಲ್ಲಿ ನಾವು ಅಸ್ಪೃಶ್ಯರು, ದಲಿತರು, ಹಿಂದುಳಿದ ವರ್ಗದವರು ಮತ್ತು ಮೇಲ್ಜಾತಿಯವರು, ಬ್ರಾಹ್ಮಣ ಸಮುದಾಯ ಅಂತ ಹೇಳ್ಬಿಟ್ಟು ತಾರತಮ್ಯವನ್ನು ಕಾಣ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಜಗತ್ತಿನ ಮೂಲೆ ಮೂಲೆಯಲ್ಲೂ ಕೂಡ ಇವತ್ತು ತಾರತಮ್ಯ ಅನ್ನೋದು, ಶೋಷಣೆ ಅನ್ನೋದು ಮೇಲ್ವರ್ಗದ ಸಮುದಾಯದಿಂದ ಕೆಳವರ್ಗದ ಸಮುದಾಯದ ಕಡೆಗೆ ಆಗಿದೆ. ಏನಿವತ್ತು ಮೇಲ್ವರ್ಗದ ಸಮುದಾಯದಿಂದ ಕೆಳವರ್ಗದ ಸಮುದಾಯ ಅಥವಾ ಅಸ್ಪೃಶ್ಯ ಸಮುದಾಯ ಅಥವಾ ಜನಾಂಗೀಯ ತಾರತಮ್ಯ ಅಡಿಯಲ್ಲಿ ಕರಿಯ ಜನಾಂಗ ಅಂತ ಹೇಳ್ಬಿಟ್ಟು ಏನಿದಾವೆ ಜಗತ್ತಿನ ಮಟ್ಟದಲ್ಲಿ, ಅವ್ರಿಗೆ ಆಗ್ತಾ ಇರ್ತಕ್ಕಂಥ ಶೋಷಣೆಯನ್ನು ತಡೆಯೋದಕ್ಕೆ, ಅವ್ರನ್ನೂ ಕೂಡ ಸಮಾಜದಲ್ಲಿ ಮೇಲ್ಮುಖಕ್ಕೆ ಎತ್ತುವ ಸಲುವಾಗಿ, ಅವ್ರನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ತರುವ ಉದ್ದೇಶದಿಂದಾಗಿ ಜಾನ್ ಎಫ್ ಕೆನಡಿ ಅನ್ನೋರು ಅವತ್ತು ಅಮೆರಿಕದ ಅಧ್ಯಕ್ಷರಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ ಅವರು ಅಮೆರಿಕ ಸಮಾಜವನ್ನು ಕಿತ್ತು ತಿಂತಾ ಇರ್ತಕ್ಕಂಥ ಜನಾಂಗೀಯ ತಾರತಮ್ಯ ಅನ್ನೋ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಾಗಿರುತ್ತೆ. ತತ್ ಪರಿಣಾಮವಾಗಿ ಜಾನ್ ಎಫ್ ಕೆನಡಿ ಅನ್ನೋರು 1961 ಮಾರ್ಚ್ 6ರಂದು ಒಂದು ಆಜ್ಞೆಯನ್ನು ಹೊರಡಿಸ್ತಾರೆ. ಆ ಆಜ್ಞೆಯಲ್ಲೇ ಅಫರ್ಮೇಟಿವ್ ಆ್ಯಕ್ಷನ್ ಅನ್ನೋ ಒಂದು ಪರಿಕಲ್ಪನೆಯನ್ನು ಅವ್ರು ನೀಡ್ತಾ ಹೋಗ್ತಾರೆ. ಏನು ಸರ್ ಹಾಗಾದರೆ ಅಫರ್ಮೇಟಿವ್ ಆ್ಯಕ್ಷನ್ ಅಥವಾ ನಿಶ್ಚಯಾತ್ಮಕ ಕ್ರಿಯೆ? ಒಟ್ಟಾರೆಯಾಗಿ ನಿಮ್ಗೆ ಇಷ್ಟಿರಲಿ, ನಿಶ್ಚಯಾತ್ಮಕ ಕ್ರಿಯೆ ಎಂಬ ಪದವನ್ನು ಪರಿಚಯಿಸಿದ್ದು ಮೊದಲ ಬಾರಿಗೆ ಯಾರಪ್ಪ ಅಂದರೆ ಜಾನ್ ಎಫ್ ಕೆನಡಿ ಅನ್ನೋರು. ಎಷ್ಟರಲ್ಲಿ ಅಂದರೆ 1961ರಲ್ಲಿ ಮಾರ್ಚ್ 6ನೇ ತಾರೀಕು ಅಂತಕ್ಕಂಥದ್ದು. ಹಾಗಾದರೆ ಏನು ಸರ್ ಅಫರ್ಮೇಟಿವ್ ಆ್ಯಕ್ಷನ್ ಅಂದರೆ? ಏನಂದರೆ ಸುಮಾರು ವರ್ಷಗಳಿಂದ ಶೋಷಣೆಗೊಳಗಾಗಿರ್ತಕ್ಕಂಥ ಜನರಿಗೆ ಮೇಲೆತ್ತೋದಕ್ಕೆ ಅಥವಾ ಅವರಿಗೆ ಪೂರಕವಾಗಿರ್ತಕ್ಕಂಥ ಒಂದು ಪಾಲಿಸಿಯನ್ನು ನೀಡೋದಕ್ಕೆ ಇರ್ತಕ್ಕಂಥದ್ದನ್ನೇ ನಾವು ಅಫರ್ಮೇಟಿವ್ ಆ್ಯಕ್ಷನ್ ಅಂತ ಕರಿತಾ ಹೋಗ್ತೀವಿ. ಉದಾಹರಣೆಗೆ, ಉನ್ನತ ವರ್ಗದಿಂದ ತಾರತಮ್ಯ, ಶೋಷಣ, ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರಿಗೆ ಪರಿಹಾರ ಒದಗಿಸುವ ಸಲುವಾಗಿ ಇವತ್ತು ನಾವು ನಿಶ್ಚಯಾತ್ಮಕ ಕ್ರಿಯೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಭಾರತೀಯ ಸಮಾಜವನ್ನು ನೋಡಿದಾಗ ಭಾರತೀಯ ಸಮಾಜದಲ್ಲಿ ಇವತ್ತು ಮೀಸಲಾತಿ ನೀಡಿದ್ದೀವಿ. ಯಾರೆಲ್ಲ ಶತಮಾನಗಳಿಂದಲೂ ಕೂಡ ಶೋಷಣೆಗೆ ಒಳಗಾಗಿದ್ರು, ಯಾರೆಲ್ಲ ಶತಮಾನಗಳಿಂದಲೂ ಕೂಡ ದೌರ್ಜನ್ಯಕ್ಕೆ ಒಳಗಾಗಿದ್ರು, ಅಂತಹ ವ್ಯಕ್ತಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಇವತ್ತು ನಾವೇನು ಮಾಡಿದ್ದೀವಪ್ಪ ಅಂದರೆ ಭಾರತದಲ್ಲಿ ರಿಸರ್ವೇಷನ್ ಸಿಸ್ಟಮನ್ನು ತಂದ್ವಿ. ಅಂದರೆ ರಿಸರ್ವೇಷನ್ ಸಿಸ್ಟಮ್ ಈಸ್ ಆಲ್ಸೋ ಎ ಪಾರ್ಟ್ ಆಫ್ ಅಫರ್ಮೇಟಿವ್ ಆ್ಯಕ್ಷನ್. ಏನು ಸರ್ ಹಾಗಾದರೆ ವಾಟ್ ಈಸ್ ಅಫರ್ಮೇಟಿವ್ ಆ್ಯಕ್ಷನ್ ಆರ್ ನಿಶ್ಚಯಾತ್ಮಕ ಕ್ರಿಯೆ ಎಂದರೇನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಮಾತಾಡೋದಾದರೆ, ಜಾತಿ, ಧರ್ಮ ಮತ್ತು ಲಿಂಗಗಳನ್ನು ಆಧರಿಸಿ ಉದ್ಯೋಗ, ಶಿಕ್ಷಣ ಮತ್ತು ವ್ಯಾವಹಾರಿಕ ಕ್ಷೇತ್ರಗಳಲ್ಲಿ ಪ್ರಾತಿನಿಧ್ಯ ಹೊಂದಿರದ ಸಮೂಹಗಳಿಗೆ ಸಹಾಯ ಆಗೋದಕ್ಕೆ, ಜೊತೆಗೆ ಲಾಭದಾಯಕವಾಗೋದಕ್ಕೆ ರೂಪಿಸಿರ್ತಕ್ಕಂಥ ನೀತಿಗಳನ್ನು ರೂಪಿಸ್ತಕ್ಕಂಥದ್ದನ್ನೇ ನಾವು ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅಂದರೆ ಇವತ್ತು ಜಾತಿ ಆಧಾರದ ಮೇಲೆ ನಿನಗೆ ಅವಕಾಶ ಇಲ್ಲ, ಲಿಂಗದ ಆಧಾರದ ಮೇಲೆ ನಿನಗೆ ಈ ಉನ್ನತವಾಗಿರ್ತಕ್ಕಂಥ ಕೆಲಸ ಮಾಡೋದಕ್ಕೆ ನಿನಗೆ ಅರ್ಹನೇ ಅಲ್ಲ ನೀನು, ಧರ್ಮದ ಆಧಾರದ ಮೇಲೆ ನೀನು ಕೆಳಧರ್ಮಕ್ಕೆ ಸೇರಿದೆಯಾ, ಧರ್ಮದಲ್ಲೂ ಕೂಡ ಕೆಳಜಾತಿಗಳಿಗೆ ಸೇರಿದೆಯಾ, ಆದ್ದರಿಂದ ನೀನು ಉನ್ನತವಾಗಿರ್ತಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳಾಗಿರ್ಬೋದು ಮತ್ತಿತರ ಕಾರ್ಯಗಳಾಗಿರ್ಬೋದು ಮಾಡೋದಕ್ಕೆ ನಿನ್ನ ಅರ್ಹತೆ ಇಲ್ಲ, ಅಥವಾ ನೀನು ಮಹಿಳೆ ಆಗಿರೋದ್ರಿಂದ ನೀನು ಇಂಥ ಉದ್ಯೋಗವನ್ನು ಮಾಡೋದಕ್ಕೆ ನಿನಗೆ ಅರ್ಹತೆ ಇಲ್ಲ ಅಂತ ಹೇಳ್ಬಿಟ್ಟು ಏನು ಸಮಾಜದಿಂದ ಸಾಕಷ್ಟು ಜನಸಮುದಾಯಗಳನ್ನ ನಾವು ಹೊರಗಿಟ್ಟಿದ್ವಿ, ಅವ್ರನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ತರೋದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಪಾಲಿಸಿಗಳನ್ನು ನೀಡೋದಕ್ಕೆ ನಾವು ನಿಶ್ಚಯಾತ್ಮಕ ಕ್ರಿಯೆ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ.
ಇಷ್ಟು ಕೂಡ ಅಫರ್ಮೇಟಿವ್ ಆ್ಯಕ್ಷನ್ ಅನ್ನೋದಕ್ಕೆ ಸಂಬಂಧಿಸಿದಂತೆ. ಇನ್ನು ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ದ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಭಾರತೀಯ ಸಮಾಜಕ್ಕೆ ಸಂಬಂಧಿಸಿದಂತೆ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದಂತೆ ಭಾರತದ ಸಂವಿಧಾನದಲ್ಲಿ ಇರತಕ್ಕಂಥ ಒಂದು ಸಂವಿಧಾನಾತ್ಮಕ ಕ್ರಮಗಳು ಏನು ಅನ್ನೋದ್ರ ಬಗ್ಗೆ ನಾವು ಒನ್ ಬೈ ಒನ್ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗಬೇಕಾಗುತ್ತೆ. ಭಾರತದ ಸಂವಿಧಾನ ಸಮಾನತೆ ತತ್ವದ ಆಧಾರದಲ್ಲಿ ರೂಪುಗೊಂಡಿದೆ ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ. ಆದರೆ ಭಾರತೀಯ ಸಮಾಜದಲ್ಲಿ ಶತಮಾನಗಳಿಂದಲೂ ಸಾಕಷ್ಟು ಶೋಷಣೆಗೊಳಗಾಗಿರ್ತಕ್ಕಂಥ ಇಲ್ಲ ದಲಿತರಿದ್ದರು, ಇಲ್ಲಿನ ಅಸ್ಪೃಶ್ಯ ಸಮುದಾಯ ಇತ್ತು, ಇಲ್ಲಿನ ಹಿಂದುಳಿದ ವರ್ಗದವರಿದ್ದರು. ಇವ್ರನ್ನೆಲ್ಲರನ್ನೂ ಕೂಡ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಭಾರತದ ಸಂವಿಧಾನದ ಮುಖ್ಯ ಆಶಯ ಉದ್ದೇಶ ಆಗಿರೋದ್ರಿಂದ ಅದು ಸಾಕಷ್ಟು ವಿಧಿಗಳನ್ನು, ಸಾಕಷ್ಟು ಕಲಾಮುಗಳನ್ನು, ಸಾಕಷ್ಟು ಆರ್ಟಿಕಲ್ಸನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಕಲ್ಯಾಣಕ್ಕೋಸ್ಕರ ಮೀಸಲಿಡ್ತಾ ಹೋಗುತ್ತೆ. ಹಾಗಾದರೆ ಏನೇನು ಭಾರತದ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾಗಿರ್ತಕ್ಕಂಥ ವಿಧಿಗಳು ಯಾವ್ಯಾವು, ಯಾವ ವಿಧಿ ಏನೇನು ಹೇಳ್ತಾ ಹೋಗುತ್ತೆ, ಯಾವ ವಿಧಿ ಅಸ್ಪೃಶ್ಯರನ್ನು ಮೇಲೆತ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ, ಯಾವ ಆ್ಯಂಗಲಲ್ಲಿ ಯಾವ ವಿಧಿ ಕೆಲಸ ಮಾಡ್ತಾ ಇದೆ, ಎಲ್ಲವನ್ನು ಕೂಡ ಕಂಪ್ಲೀಟಾಗಿ ನಾವು ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮುಂದಿನ ಸಮಯದಲ್ಲಿ ಮಾಡ್ತಾ ಹೋಗೋಣ. ವೆರಿ ಫಸ್ಟ್ ಡಿಯರ್ ಫ್ರೆಂಡ್ಸ್, ಸಂವಿಧಾನದ 15ನೇ ವಿಧಿ ಆರ್ಟಿಕಲ್ 15 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಹೋಗುತ್ತೆ, ಭಾರತೀಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಕೂಡ ಸಮಾನ. ಯಾವುದೇ ನಾಗರಿಕರಿಗೆ ಅಥವಾ ಯಾವುದೇ ಸಮುದಾಯಗಳಿಗೆ ನಾವು ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯವನ್ನು ಮಾಡಬಾರ್ದು. ಭಾರತದ ಸಂವಿಧಾನದ 15ನೇ ವಿಧಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಧರ್ಮದ ಆಧಾರದ ಮೇಲೆ ತಾರತಮ್ಯ ಮಾಡೋಂಗಿಲ್ಲ, ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡೋಂಗಿಲ್ಲ, ಜನಾಂಗೀಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಜನ್ಮಸ್ಥಳದ ಆಧಾರದ ಮೇಲೆ ನಾವು ತಾರತಮ್ಯವನ್ನು ಮಾಡೋಂಗಿಲ್ಲ. ನೀನು ಮಹಿಳೆ ಅಂತ ಹೇಳ್ಬಿಟ್ಟು ನೀನು ಈ ಕೆಲಸ ಮಾಡೋಂಗಿಲ್ಲ ಅನ್ನಂಗಿಲ್ಲ. ಭಾರತದ ಸಂವಿಧಾನದ ಪ್ರಕಾರ, ಭಾರತದ ಸಂವಿಧಾನದ ಪ್ರಕಾರ ಎಲ್ಲ ವ್ಯಕ್ತಿಗಳು ಎಲ್ಲ ಕೆಲಸಗಳನ್ನು ಕೂಡ ಮಾಡ್ಬೋದು. ಪುರುಷ ಯಾವೆಲ್ಲ ಕೆಲಸ ಮಾಡ್ತಾನೋ ಆ ಎಲ್ಲ ಕೆಲಸಗಳನ್ನು ಮಹಿಳೆ ಮಾಡ್ತಾ ಹೋಗ್ಬೋದು. ನೀನು ಇಲ್ಲಿ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದೆಯಾ, ಅಲ್ಪಸಂಖ್ಯಾತರ ಧರ್ಮಕ್ಕೆ ಸೇರಿದೆಯಾ, ಆದ್ದರಿಂದ ನೀನು ಈ ಒಂದು ಕೆಲಸವನ್ನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಪಸಂಖ್ಯಾತರ ಧರ್ಮವನ್ನು ಆಚರಿಸ್ತಕ್ಕಂಥವ್ರ ಮೇಲೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ದೌರ್ಜನ್ಯ ಮಾಡೋಂಗಿಲ್ಲ. ನೀನು ಕೆಳಜಾತಿಗೆ ಸಂಬಂಧಿಸಿರ್ತಕ್ಕಂಥವ್ನು, ಆದ್ದರಿಂದ ಇಂಥ ಕೆಲಸಗಳನ್ನು ನೀನು ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಎಲ್ಲೂ ಕೂಡ ಹೇಳೋಂಗಿಲ್ಲ. ಭಾರತದ ಸಂವಿಧಾನದ 15ನೇ ವಿಧಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ನಾವು ಯಾವುದೇ ಕಾರಣಕ್ಕೂ ಕೂಡ ತಾರತಮ್ಯ ಮಾಡೋಂಗಿಲ್ಲ. ಜೊತೆಗೆ ಈ ಆಧಾರದ ಮೇಲೆ ನಾವು ಸಾರ್ವಜನಿಕ ಬಾವಿ, ಕೆರೆ, ರಸ್ತೆ, ಮನರಂಜನಾ ಗೃಹಗಳಿಗೆ ಮುಕ್ತವಾಗಿರ್ತಕ್ಕಂಥ ಪ್ರವೇಶ. ಇವತ್ತೇನು ಪಬ್ಲಿಕ್ ಅಥವಾ ಸಾರ್ವಜನಿಕ ಅಥವಾ ಸರ್ಕಾರಿ ಕೆರೆ, ರಸ್ತೆ, ಮನರಂಜನಾ ಗೃಹಗಳು ಮತ್ತು ಮನರಂಜನಾ ಗೃಹಗಳಿಗೆ ಮುಕ್ತ ಪ್ರವೇಶ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಆರ್ಟಿಕಲ್ 15 ಅಂಡರಲ್ಲಿ. ಹಿಂದಿನ ಕಾಲದಲ್ಲಿ ಹೆಂಗಿತ್ತಪ್ಪ ಅಂದರೆ, ಕೆಳಜಾತಿಗೆ ಸೇರಿರ್ತಕ್ಕಂಥವ್ರು ಸಾರ್ವಜನಿಕ ಬಾವಿಯಲ್ಲಿ ನೀರನ್ನು ಮುಟ್ಟಂಗಿರಲಿಲ್ಲ. ಕೆಳಜಾತಿಗೆ ಸೇರಿರ್ತಕ್ಕಂಥ ಜನಸಮುದಾಯ ಮನರಂಜನಾ ಗೃಹಗಳಿಗೆ ಮುಕ್ತವಾಗಿ ಹೋಗಂಗಿರಲಿಲ್ಲ. ನೀನು ಕೆಳಜಾತಿಗೆ ಸೇರಿದೆಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಾರ್ವಜನಿಕರ ರಸ್ತೆಯಲ್ಲಿ ಅಡ್ಡಾಡಂಗಿರಲಿಲ್ಲ. 3 ಗಂಟೆಯ ಮೇಲೆ 9 ಗಂಟೆಯ ಒಳಗಡೆ ಯಾವುದೇ ಕೆಳಜಾತಿ ಅಥವಾ ಅಸ್ಪೃಶ್ಯ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲ್ಜಾತಿಯವರ ನಡುಬೀದಿಗಳಲ್ಲಿ ಅಥವಾ ಮೇಲ್ಜಾತಿಯವರ ಅಥವಾ ಸಾರ್ವಜನಿಕ ಬೀದಿಗಳಲ್ಲಿ ನಡೆದಾಡಂಗಿರಲಿಲ್ಲ. ಯಾಕಂದರೆ ಸೂರ್ಯನ ಕಿರಣಗಳು 3 ಗಂಟೆಯ ನಂತರ 9 ಗಂಟೆಯ ಒಳಗಡೆ ಇವನ ವಕ್ರವಾಗಿ ಇವನ ಮೇಲೆ ಬೀರೋದ್ರಿಂದ ಇವನ ನೆರಳು ಮೇಲ್ಜಾತಿಯವರಿಗೆ ತಾಕಿದ್ರೆ ಅದು ಶೋಷಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ದಾರಿಯಲ್ಲಿ ಅಡ್ಡಾಡ್ತಕ್ಕಂಥದ್ದು ನಿಷೇಧ ಇತ್ತು. ಜೊತೆಗೆ ಹಂಗೇನಾದರೂ ಅನಿವಾರ್ಯವಾಗಿ ನಾವು ಮೇಲ್ಜಾತಿಯವರ ಬೀದಿಗಳಲ್ಲಿ ಅಥವಾ ಸಾರ್ವಜನಿಕ ಬೀದಿಗಳಲ್ಲಿ ಅಥವಾ ಮೇಲ್ಜಾತಿಯವರು ವಾಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಿ ಅಥವಾ ಸಾರ್ವಜನಿಕ ರಸ್ತೆಗಳಲ್ಲಿ ನಡೆದಾಡಬೇಕಪ್ಪ ಅಂದರೆ ಕೊರಳಿಗೆ ಮಡಿಕೆ ಕಟ್ಕೋಬೇಕಾಗಿತ್ತು, ಸೊಂಟಕ್ಕೆ ಪೊರಕೆ ಕಟ್ಕೋಬೇಕಾಗಿತ್ತು. ಆಗ ಸಾರ್ವಜನಿಕರ ಅಥವಾ ಮೇಲ್ಜಾತಿಯವರ ಮನೆಗಳಲ್ಲಿರ್ತಕ್ಕಂಥ ಸಾರ್ವಜನಿಕ ರಸ್ತೆಗಳಲ್ಲಿ ನಡ್ಕೊಂಡು ಹೋಗಬೇಕಾಗಿತ್ತು. ಯಾಕಂದರೆ ನಾವೇನಾದರೂ ನಡೆದಿರ್ತಕ್ಕಂಥ ದಾರಿಗಳನ್ನ ಅಳಿಸ್ಕೊಂಬರೋದಕ್ಕೆ ಪೊರಕೆ ಬೇಕಾಗಿತ್ತು, ಎಂಜಲು ಉಗಿಬೇಕಾಗಿತ್ತು, ಅಂದರೆ ಮಡಿಕೆಯಲ್ಲಿ ಉಗಿಬೇಕಾಗಿತ್ತು. ಅಂದರೆ ಇಷ್ಟರ ಮಟ್ಟಿಗಿನ ಕಟ್ಟುನಿಟ್ಟಿನ ಕ್ರಮಗಳು, ಕಟ್ಟುನಿಟ್ಟಿನ ಆಚಾರಗಳು, ಕಟ್ಟುನಿಟ್ಟಿನ ಪದ್ಧತಿಗಳು ಅನ್ನೋವು ಭಾರತದ ಸಾಂಪ್ರದಾಯಿಕ ಸಮಾಜದಲ್ಲಿತ್ತು. ಅಂದರೆ ಇವತ್ತೇನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ದಮನಿತ ವರ್ಗಗಳು ಅಥವಾ ದುರ್ಬಲ ವರ್ಗಗಳು ಅಥವಾ ದಲಿತ ವರ್ಗಗಳು, ದಲಿತ ಸಮುದಾಯ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ, ಇವರು ಅಷ್ಟರ ಮಟ್ಟಿಗೆ ಶೋಷಣೆ ಅನ್ನೋದನ್ನು ಅನುಭವಿಸಿದರು. ಇದೆಲ್ಲವೂ ಕೂಡ ಸಮಾಜದಲ್ಲಿ ನಿವಾರಣೆ ಆಗಬೇಕು ಅಂತ ಹೇಳ್ಬಿಟ್ಟು ಭಾರತದ ಸಂವಿಧಾನದ ರಚನಾಕಾರರು ಸಂವಿಧಾನದಲ್ಲಿ 15ನೇ ವಿಧಿಯನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಜೊತೆಗೆ ಶೋಷಣೆಗೊಳಗಾಗಿರ್ತಕ್ಕಂಥ ಜನರನ್ನು ರಕ್ಷಿಸಬೇಕಂತ ಹೇಳ್ಬಿಟ್ಟು ಸಂವಿಧಾನದಲ್ಲಿ 15ನೇ ವಿಧಿಯನ್ನು ಮೀಸಲಿಡ್ತಾ ಹೋಯಿತು. ಟೋಟಲಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದಿಷ್ಟೇ, ಸಂವಿಧಾನದ 15ನೇ ವಿಧಿಯ ಪ್ರಕಾರ ನಾವು ಧರ್ಮ, ಜಾತಿ, ಜನಾಂಗ, ಲಿಂಗ, ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡೋಂಗಿಲ್ಲ. ಜೊತೆಗೆ ಇವುಗಳ ಆಧಾರದ ಮೇಲೆ ಸಾರ್ವಜನಿಕ ಬಾವಿ, ಕೆರೆ, ರಸ್ತೆ, ಮನರಂಜನಾ ಗೃಹಗಳಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶ. ನೀನು ತಾರತಮ್ಯವಿಲ್ಲದೆ ನೀನು ಮುಕ್ತವಾಗಿ ಪ್ರವೇಶ ಮಾಡ್ಬೋದು. ನೀನು ಕೆಳಜಾತಿಗೆ ಸೇರಿದೆಯಾ, ನೀನು ಸಾರ್ವಜನಿಕ ದಾರಿಯಲ್ಲಿ ಅಡ್ಡಾಡಂಗಿಲ್ಲ ಅಂತ ಅಂದರೆ ಅದು ತಪ್ಪಾಗುತ್ತೆ ಕಾನೂನಿನ ಪ್ರಕಾರ. ನೀನು ಮಹಿಳೆ ಆದ್ದರಿಂದ ಇಂಥ ಕೆಲಸ ಮಾಡೋಂಗಿಲ್ಲ ನೀನು ಅಂತ ಅಂದರೆ ಅದು ತಪ್ಪಾಗುತ್ತೆ ಕಾನೂನಿನ ಪ್ರಕಾರ. ಇಷ್ಟು ಕೂಡ ಸಂವಿಧಾನದ 15ನೇ ವಿಧಿಯ ಪ್ರಕಾರ. ಇನ್ನು ಸಂವಿಧಾನದ 16ನೇ ವಿಧಿ ಏನಿದೆ,
ಆರ್ಟಿಕಲ್ 16 ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಇದೆ, ಈಕ್ವಲ್ ಆಪರ್ಚುನಿಟೀಸ್ ಇನ್ ದ ಸೆಕ್ಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ. ಏನು ಭಾರತದ ನಾಗರಿಕರಿಗೆ ಭಾರತದ ಸರ್ಕಾರದ ನೇಮಕಾತಿಯಲ್ಲಿ ಎಲ್ಲ ನಾಗರಿಕರು ಕೂಡ ಸಮಾನವಾಗಿರ್ತಕ್ಕಂಥ ಅವಕಾಶ. ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಇನ್ ದ ಸೆಕ್ಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಕರಿತಾ ಹೋಗ್ತೀವಿ. ಯಾವುದೇ ಒಂದು ಸರ್ಕಾರಿ ನೇಮಕಾತಿಯಲ್ಲಿ ನಾವು ತಾರತಮ್ಯ ಮಾಡೋಂಗಿಲ್ಲ. ಅವನು ಭಾರತದ ನಾಗರಿಕನ, ಭಾರತದ ಪ್ರಜೆ, ಹಾಗಾದರೆ ಅವನಿಗೆ ಸರ್ಕಾರಿ ನೇಮಕಾತಿಯಲ್ಲಿ ಅವಕಾಶ ಇದೆ. ಭಾರತೀಯ ನಾಗರಿಕರಿಗೆ ನಾವು ತಾರತಮ್ಯ ಮಾಡೋಕ್ಕೆ ಬರೋದಿಲ್ಲ. ಆರ್ಟಿಕಲ್ 16 ಆಫ್ ದ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಸೇಸ್ ಈಕ್ವಲ್ ಸ್ಟೇಟಸ್ ಆ್ಯಂಡ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ ಇನ್ ದ ಸೆಕ್ಟರ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ಇನ್ನು ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಸಂವಿಧಾನದ ವಿಧಿ ಅಥವಾ ಸಂವಿಧಾನದ ಆರ್ಟಿಕಲ್ ಏನಪ್ಪ ಅಂದರೆ 17 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸೇಸ್ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ ಆ್ಯಂಡ್ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಸಂವಿಧಾನದ 17ನೇ ವಿಧಿ ಹೇಳ್ತಾ ಹೋಗುತ್ತೆ, ಅಸ್ಪೃಶ್ಯತೆ ನಿಷೇಧ, ಅಸ್ಪೃಶ್ಯತೆ ಆಚರಣೆ ಕಾನೂನು ಬಾಹಿರ. ಆರ್ಟಿಕಲ್ 17 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಸೇಸ್ ಅಬೌಟ್ ದ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಈಸ್ ಆಲ್ಸೋ ಕ್ರೈಮ್ ಅಂಡ್ ಪ್ರೊಹಿಬಿಷನ್ ಆಫ್ ಅನ್ಟಚಬಿಲಿಟಿ. ಏನು ಸರ್ ಅಸ್ಪೃಶ್ಯತೆ ಅಂದರೆ, ನೀನು ಕೆಳಜಾತಿಗೆ ಸೇರಿದೆಯಾ, ನೀನು ದಲಿತ ಸಮುದಾಯಕ್ಕೆ ಸೇರಿದೆಯಾ, ಆದ್ದರಿಂದ ನೀನು ಮೇಲ್ಜಾತಿಯವರ ಬೀದಿಯಲ್ಲಿ ಬರಂಗಿಲ್ಲ, ಅಸ್ಪೃಶ್ಯತೆ ಆಚರಣೆ ಮಾಡ್ದಂಗೆ ಆಯಿತು. ನೀನು ಕೆಳಜಾತಿಗೆ ಸೇರಿದೆಯಾ, ಸಾರ್ವಜನಿಕ ದೇವಾಲಯಗಳಿಗೆ ನಿನಗೆ ಪ್ರವೇಶವಿಲ್ಲ ಅಂದರೆ ಅಸ್ಪೃಶ್ಯತೆ ಆಚರಣೆ ಆಯಿತು. ಅದನ್ನು ನಿಷೇಧಿಸಿದ್ವಿ ನಾವು. ಯಾವುದೇ ಕಾರಣಕ್ಕೆ ನೀನು ಕೆಳಜಾತಿಗೆ ಸೇರಿದೆಯಾ ಅಂತ ಹೇಳ್ಬಿಟ್ಟು, ಅಥವಾ ದಲಿತ ಸಮುದಾಯಕ್ಕೆ ಸೇರಿದೆಯಾ ಅಥವಾ ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದೆಯಾ ಅಂತ ಹೇಳ್ಬಿಟ್ಟು ನೀನು ಯಾವುದೇ ದೇವಾಲಯಗಳಿಗೆ ನಿನಗೆ ಮುಕ್ತ ಪ್ರವೇಶವನ್ನು ಮಾಡಿಕೊಡ್ಬೇಕೆ ವಿನಃ ಮುಕ್ತ ಪ್ರವೇಶವನ್ನು ಮಾಡಿಕೊಟ್ಟಿಲ್ಲ ಅಂದರೆ ಅದು ಅಸ್ಪೃಶ್ಯತೆ ಆಗ್ತಾ ಹೋಗುತ್ತೆ. ಅಂಥ ಅಸ್ಪೃಶ್ಯತೆನ ನಾವು ನಿಷೇಧಿಸಿದ್ವಿ. ಅಸ್ಪೃಶ್ಯತೆ ಆಚರಣೆ ಅಂತಕ್ಕಂಥದ್ದು ಕಾನೂನು ಬಾಹಿರ. ಏನು ಸರ್ ಅಸ್ಪೃಶ್ಯತೆ ಆಚರಣೆ ಕಾನೂನು ಬಾಹಿರ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿಯನ್ನು ನಾವು ಅಸ್ಪೃಶ್ಯ ಅಥವಾ ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾವು, ನೀನು ದಲಿತ ಸಮುದಾಯಕ್ಕೆ ಸೇರಿದೆಯಾ, ನೀನು ಅಸ್ಪೃಶ್ಯ ಜನಾಂಗಕ್ಕೆ ಸೇರಿದೆಯಾ ಅಂತ ಹೇಳ್ಬಿಟ್ಟು ಅಂದರೆ ಅದು ಅಸ್ಪೃಶ್ಯತೆ ಆಚರಣೆ ಆಗ್ತಾ ಹೋಗುತ್ತೆ. ಇದನ್ನು ನಾವು ಸಂವಿಧಾನ ಸ್ಪಷ್ಟವಾಗಿ ಅದನ್ನು ರದ್ದು ಮಾಡಿದೆ, ಅಸ್ಪೃಶ್ಯತೆಯನ್ನು ನಿಷೇಧಿಸಿದೆ ಭಾರತದ ಸಂವಿಧಾನ. ಜೊತೆಗೆ ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥದ್ದು ಕಾನೂನು ಬಾಹಿರ ಆಗಿದೆ. ಇಷ್ಟು ಆರ್ಟಿಕಲ್ 17 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಿಸಿದಂತೆ. ಇನ್ನು ಸಂವಿಧಾನದ 23ನೇ ವಿಧಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರ್ತಕ್ಕಂಥ ಸಂವಿಧಾನಾತ್ಮಕ ಕ್ರಮಗಳಲ್ಲಿ 23ನೇ ವಿಧಿ, ಭಾರತದ ಸಂವಿಧಾನದ 23ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ನಿಷೇಧ. ಏನು ಸರ್ ಇದು ಅನ್ನೋದಾದರೆ, ಅಕ್ರಮ ಮಾನವ ಮಾರಾಟ, ಮನುಷ್ಯರನ್ನು ಮಾರ್ತಕ್ಕಂಥದ್ದು, ಸರಕುಗಳಂತೆ ಮನುಷ್ಯರನ್ನು ಮಾರ್ತಕ್ಕಂಥದ್ದು ಪ್ರಾಕ್ಟೀಸ್ ಇದೆ. ಹಿಂದಿನ ಕಾಲದಿಂದಲೂ ಕೂಡ ಇತ್ತು ಮನುಷ್ಯರನ್ನ ಮಾರ್ತಕ್ಕಂಥದ್ದು, ಅದು ನಿಷೇಧ. ಜೊತೆಗೆ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಗಳಿಗಾಗಿ ಮಾರಾಟ ಮಾಡೋದು ಕೂಡ ನಿಷೇಧ. ಇವತ್ತು ನಮ್ಮ ಭಾರತೀಯ ಸಮಾಜದಲ್ಲಿ ನಡೀತಾ ಇದೆ. ಮಹಿಳೆಯರನ್ನ ಮತ್ತು ಮಕ್ಕಳನ್ನು ಅನೈತಿಕ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ಗೋಸ್ಕರ ಅವ್ರನ್ನ ಮಾರ್ತಕ್ಕಂಥದ್ದು ಪ್ರಾಕ್ಟೀಸಲ್ಲಿದೆ. ಆದರೂ ಅದು ಕಾನೂನಿನ ಪ್ರಕಾರ ಶಿಕ್ಷಾರ್ಹ ಅಪರಾಧ. ನೀವೇನಾದರೂ ಒಂದು ವೇಳೆ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಅನೈತಿಕ ವ್ಯವಹಾರಗಳಿಗಾಗಿ ಮಾರಾಟ ಮಾಡ್ತಕ್ಕಂಥ ಪ್ರಸಂಗಗಳು ಕಣ್ಣಿಗೆ ಬಿದ್ದರೆ ಅದು ಭಾರತದ ಸಂವಿಧಾನದ 23ನೇ ವಿಧಿಯ ಪ್ರಕಾರ ಕಾನೂನು ಬಾಹಿರ ಆಗ್ತಾ ಹೋಗುತ್ತೆ, ಶಿಕ್ಷಾರ್ಹ ಅಪರಾಧವಾಗಿರ್ತಕ್ಕಂಥ ಒಂದು ಪ್ರಕರಣ ಆಗ್ತಾ ಹೋಗುತ್ತೆ. ಜೊತೆಗೆ ದೇವದಾಸಿ ಮತ್ತು ಗುಲಾಮಿಗಿರಿ ಪದ್ಧತಿಯ ನಿಷೇಧ. ದೇವದಾಸಿ ಪದ್ಧತಿ ಅನ್ನೋದು ಭಾರತೀಯ ಸಮಾಜದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಅಸ್ತಿತ್ವದಲ್ಲಿರ್ತಕ್ಕಂಥ, ಇತ್ತೀಚೆಗೆ ಕಣ್ಮರೆ ಆಗ್ತಾ ಇದೆ. ಗುಲಾಮಗಿರಿ ಅಂತಕ್ಕಂಥದ್ದು ಕೂಡ ಒಂದು ಶೋಷಣೆಯ ಪ್ರತೀಕ. ಉಳ್ಳವರು ಉಳ್ಳದೇ ಇರತಕ್ಕಂಥವ್ರ ಮೇಲೆ ಮಾಡ್ತಕ್ಕಂಥ ಒಂದು ದೌರ್ಜನ್ಯ. ಇದು ಮಾನವನ ಒಂದು ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಭಾರತದ ಸಂವಿಧಾನದ 23ನೇ ವಿಧಿಯ ಪ್ರಕಾರ ಸ್ಪಷ್ಟವಾಗಿ ದೇವದಾಸಿ ಮತ್ತು ಗುಲಾಮಿಗಿರಿ ಪದ್ಧತಿಯನ್ನು ನಿಷೇಧಿಸ್ತಾ ಹೋದರು. ಇನ್ನು ಬೇಗರ್ ಪದ್ಧತಿ ನಿಷೇಧ. ಏನು ಸರ್ ಬೇಗರ್ ಪದ್ಧತಿ ಅಂದರೆ, ಬಲವಂತದ ದುಡಿಮೆ. ಅವನಿಗೆ ಆತ್ಮಸಾಕ್ಷಿಗೆ ವಿರುದ್ಧವಾಗಿದೆ, ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದಾಗ ಅವನಿಂದ ನಾವು ಬಲವಂತವಾಗಿ ಕೆಲಸ ತಗೊಳ್ತಕ್ಕಂಥದ್ದು, ಅವನ್ನ ಎದುರಿಸಿ ನಾವು ಕೆಲಸ ತಗೊಳ್ತಕ್ಕಂಥದ್ದು, ಅದನ್ನು ನಾವು ಬಲವಂತದ ದುಡಿಮೆ ಅಂತ ಕರಿತಾ ಹೋಗ್ತೀವಿ. ಅದನ್ನು ನಾವು ಬೇಗರ್ ಪದ್ಧತಿ ಅಂತ ಕರಿತಾ ಹೋಗ್ತೀವಿ. ಒಟ್ಟಾರೆಯಾಗಿ ಸಂವಿಧಾನದ 23ನೇ ವಿಧಿಯ ಪ್ರಕಾರ ಅಕ್ರಮ ಮಾನವ ಮಾರಾಟ ಮತ್ತು ಬಲವಂತದ ದುಡಿಮೆ ಸಂಪೂರ್ಣವಾಗಿ ಕಾನೂನಿನ ಪ್ರಕಾರ ನಿಷೇಧ. ಭಾರತದ ಸಂವಿಧಾನದ 23ನೇ ವಿಧಿ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ಇನ್ನು ಮುಂದುವರೆದು ಹೇಳೋದಾದರೆ, ಯಾವಾಗ ಬಲವಂತದ ದುಡಿಮೆ ಇತ್ತಪ್ಪ ಅಂದರೆ, ಹಿಂದಿನ ಕಾಲದಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ ಜೀತ ಪದ್ಧತಿ ಇತ್ತು. ಏನೋ ಒಂದು 3 ಹೊತ್ತು ಅವನು ಊಟ ಆಗ್ತಾನೆ ಅಂತ ಹೇಳ್ಬಿಟ್ಟು ಅವನ ಕುಟುಂಬದಲ್ಲಿ ಅವನು ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ಕೆಲಸ ಹೇಳ್ತಾನೋ ಅದನ್ನು ಚಾಚು ತಪ್ಪದೆ ಮಾಡಬೇಕಾಗಿತ್ತು. ಇದನ್ನು ಸರ್ಕಾರ ಮನಗೊಂಡು ಒಂದು ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಅನ್ನೋದನ್ನು 1976ರಲ್ಲಿ ತಗೊಂಬಂತು. ಈ ಒಂದು ಕಾಯ್ದೆ ಪ್ರಕಾರ
ಜೀತ ಪದ್ಧತಿ ಅನ್ನೋದು ಸಂವಿಧಾನದ 23ನೇ ವಿಧಿಯ ಪ್ರಕಾರನೂ ಕೂಡ ಬಲವಂತದ ದುಡಿಮೆ ಕಾನೂನು ಬಾಹಿರ. ಜೊತೆಗೆ ಅದನ್ನು ಆ ಒಂದು ಆರ್ಟಿಕಲ್ನ ಮತ್ತಷ್ಟು ಬಲಗೊಳಿಸುವ ಸದುದ್ದೇಶದಿಂದಾಗಿ ಭಾರತ ಸರ್ಕಾರ 1976ರಲ್ಲಿ ಜೀತ ಪದ್ಧತಿ ನಿರ್ಮೂಲನಾ ಕಾಯ್ದೆ ಅನ್ನೋದನ್ನು ಅನುಷ್ಠಾನಕ್ಕೆ ತಂತು. ಯಾವಾಗ ಈ ಕಾನೂನು ಬಿಗಿ ಆಗ್ತೋ ಈ ಜೀತ ಪದ್ಧತಿ ದಿನದಿಂದ ದಿನಕ್ಕೆ ಕಮ್ಮಿ ಆಗ್ತಾ ಹೋಯಿತು. ಅಂದರೆ ಜೀತ ಪದ್ಧತಿ ಅನ್ನೋದು ಕೂಡ ಒಂದು ಬಲವಂತದ ದುಡಿಮೆ. ಇನ್ನು ಕನಿಷ್ಠ ಕೂಲಿ ಕಾಯ್ದೆ, ಇವತ್ತು ಯಾವೊಬ್ಬ ವ್ಯಕ್ತಿ ಹತ್ರ ನಾವು ಕೆಲಸ ಮಾಡಿಸ್ಕೊಂಡ್ರೂ ಕೂಡ ಅವನಿಗೆ ಕನಿಷ್ಠ ಕೂಲಿ ಮಿನಿಮಮ್ ವೇಜ್ ಅನ್ನೋದಿದೆ. 1948 ಆ ಒಂದು ಆ್ಯಕ್ಟ್ ಬಂತು. ಹಿಂದಿನ ಕಾಲದಲ್ಲಿ ಏನಿರೋದಪ್ಪ ಅಂದರೆ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಊಟ ಹಾಕಿದ್ದೀವಿ ಅಂದರೆ ಅವನು ದಿನಪೂರ್ತಿ ಅವ್ರ ಮನೆಯಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಕೆಲಸವನ್ನು ಕೂಡ ಮಾಡಬೇಕಾಗಿತ್ತು. ಜೊತೆಗೆ ಹೆಣ್ಣಿಗೊಂದು ರೀತಿಯ ಕೂಲಿ, ಗಂಡಿಗೆ ಒಂದು ರೀತಿಯ ಕೂಲಿ, ಪುರುಷನಿಗೆ ಒಂದು ರೀತಿಯ ಕೂಲಿ, ಮಹಿಳೆಗೆ ಒಂದು ರೀತಿಯ ಕೂಲಿ ಅನ್ನೋದು ಇವತ್ತು ನಮ್ಮ ಪ್ರಾಕ್ಟಿಕಲಿ ರೂರಲ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ, ಅಸಂಘಟಿತ ವಲಯಗಳಲ್ಲಿ ಅಥವಾ ಕೃಷಿ ಕಾರ್ಮಿಕರ ಕ್ಷೇತ್ರದಲ್ಲಿ ನಾವು ಇವತ್ತಿಗೂ ಕೂಡ ಕಾಣ್ತಾ ಇದ್ವಿ. ಭಾರತ ಸಮಾಜದಲ್ಲಿ ಪುರುಷರಿಗೆ ಒಂದು ರೀತಿಯ ಕೂಲಿ, ಮಹಿಳೆಯರಿಗೆ ಒಂದು ರೀತಿಯ ಕೂಲಿ ಅನ್ಆರ್ಗನೈಸ್ಡ್ ಸೆಕ್ಟರಲ್ಲಿ. ಆದರೆ ಇದು ಕಾನೂನಿನ ಪ್ರಕಾರ ತಪ್ಪು, ಭಾರತದ ಸಂವಿಧಾನದ ಪ್ರಕಾರನೂ ಕೂಡ ತಪ್ಪು, ಜೊತೆಗೆ ಕಾನೂನಿನ ಪ್ರಕಾರನೂ ಕೂಡ ತಪ್ಪು. ಕನಿಷ್ಠ ಕೂಲಿ ಕಾಯ್ದೆ ಅನ್ನೋದು ಜಾರಿಗೆ ತಗೊಂಬಂದಿದೆ 1948ರಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ ಒಂದು ಇಂತಿಷ್ಟು ಕೆಲಸ ಮಾಡಿದಾನಂದರೆ ಅವನಿಗೆ ಮಿನಿಮಮ್ ದೈನಂದಿನ ಜೀವನದ ಚಟುವಟಿಕೆಗಳು ನಡೆಸ್ಕೊಳ್ಳೋದಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಕೂಲಿ ಅನ್ನೋದಾದರೂ ಕೂಡ ನೀಡ್ತಾ ಹೋಗಬೇಕಾಗುತ್ತೆ ಯಾರು ಕೆಲಸ ಮಾಡಿಸ್ಕೊಂಡಿರ್ತಾರೆ ಅವರು. ಇನ್ನು ಸಮಾನ ಸಂಭಾವನಾ ಕಾಯ್ದೆ 1976. ನೀನು ಪುರುಷ, ನೀನು ಸ್ತ್ರೀ, ನೀನು ಅಸ್ಪೃಶ್ಯ, ನೀನು ಮೇಲ್ಜಾತಿಗೆ ಸೇರಿರ್ತಕ್ಕಂಥ ಅಂತೇಳ್ಬಿಟ್ಟು ನೀನು ತಾರತಮ್ಯ ಮಾಡೋಂಗಿಲ್ಲ. ಸಮಾನ ಸಂಭಾವನೆ, ಭಾರತದ ನಾಗರಿಕ ಅಂದ ತಕ್ಷಣ ಅವನಿಗೆ ಸಮಾನವಾಗಿರ್ತಕ್ಕಂಥ ಸಂಭಾವನೆ ಕೊಡ್ತಕ್ಕಂಥದ್ದು ಕಾನೂನಿನ ಪ್ರಕಾರ ಸರಿ ಅನಿಸುತ್ತೆ. 1976ರ ಸಮಾನ ಸಂಭಾವನೆ ಕಾಯ್ದೆ. ಇಷ್ಟೆಲ್ಲ ಈ 3 ಕಾಯ್ದೆಗಳು ಕೂಡ ಬಲವಂತದ ದುಡಿಮೆಗೆ ಸಂಬಂಧಿಸಿರ್ತಕ್ಕಂಥ ಕಾನೂನುಗಳು. ನೆಕ್ಸ್ಟ್, ಭಾರತದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿರ್ತಕ್ಕಂಥ ಸಂವಿಧಾನಾತ್ಮಕ ಕ್ರಮಗಳಲ್ಲಿ ಮತ್ತೊಂದು ಆರ್ಟಿಕಲ್ ಭಾರತದ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ. ದಟ್ ಈಸ್ ದ 25th ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದ ಫ್ರೀಡಮ್ ಆಫ್ ರಿಲಿಜಿಯನ್. ಸಂವಿಧಾನದ 25ನೇ ವಿಧಿ ಸ್ಪಷ್ಟವಾಗಿ ಹೇಳುತ್ತೆ, ಧಾರ್ಮಿಕ ಸ್ವಾತಂತ್ರ್ಯ. ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ತಮಗೆ ಆತ್ಮಸಾಕ್ಷಿಗೆ ಸರಿ ಎನಿಸ್ತಕ್ಕಂಥ ಯಾವುದಾದ್ರೂ ಒಂದು ಧರ್ಮವನ್ನು ಪಾಲಿಸಬಹುದು. ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ನನಗೆ ಹಿಂದೂ ಧರ್ಮದಲ್ಲಿ ಆತ್ಮಸಾಕ್ಷಿಗೆ ಸಂತೃಪ್ತಿ ಇದೆ, ಆತ್ಮಸಂತೃಪ್ತಿ ಇದೆ, ನನಗೆ ಖುಷಿ ಇದೆ ಹಿಂದೂ ಧರ್ಮದಲ್ಲಿ ಅಂದರೆ ನೀನು ಹಿಂದೂ ಧರ್ಮದಲ್ಲಿ ಧಾರಾಳವಾಗಿ ಮುಂದುವರಿಬೋದು. ಇಲ್ಲ, ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೀನಿ, ನನಗೆ ತುಂಬ ಶೋಷಣೆ ಆಗ್ತಾ ಇದೆ, ನನ್ನ ಆತ್ಮಸಾಕ್ಷಿಗೆ ಅದು ಧಕ್ಕೆ ತರ್ತಾ ಇದೆ ಅಂದಾಗ ನೀನು ಆ ಧರ್ಮವನ್ನು ಬಿಟ್ಟು ಬೇರೆ ಧರ್ಮವನ್ನು ಸ್ವೀಕರಿಸಬಹುದು, ಜೊತೆಗೆ ಬೇರೆ ಧರ್ಮವನ್ನು ಪಾಲಿಸಬಹುದು, ಬೇರೆ ಧರ್ಮವನ್ನು ಆಚರಿಸಬಹುದು, ಜೊತೆಗೆ ಬೇರೆ ಧರ್ಮವನ್ನು ಪ್ರಚಾರನೂ ಕೂಡ ಮಾಡಬಹುದು. ನಿನಗೆ ಯಾವುದೇ ಒಂದು ಧರ್ಮದಲ್ಲಿ ನನಗೆ ತೃಪ್ತಿ ಸಿಗ್ತಾ ಇದೆ ಬೇರೆ ಧರ್ಮದಲ್ಲಿ ಅಂದರೆ ಆ ಧರ್ಮಕ್ಕೆ ಮುಕ್ತವಾಗಿ ನೀನು ಹೋಗಬಹುದು. ಅದನ್ನೇ ನಾವು ಆರ್ಟಿಕಲ್ 25 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ದಟ್ ಈಸ್ ದ ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ ಕರಿತಾ ಹೋಗ್ತೀವಿ. ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಸಂವಿಧಾನದ 25ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ಭಾರತದ ನಾಗರಿಕರೆಲ್ಲರಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಆ ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ಅವನು ಯಾವುದೇ ಧರ್ಮವನ್ನು ಸ್ವೀಕರಿಸಬಹುದು, ಅವನ ಆತ್ಮಸಾಕ್ಷಿಗೆ ಸರಿ ಅನ್ನಿಸ್ತಕ್ಕಂಥ ಯಾವುದಾದ್ರೂ ಧರ್ಮವನ್ನು ಸ್ವೀಕರಿಸಬಹುದು, ಆ ಧರ್ಮವನ್ನು ಪಾಲಿಸಬಹುದು, ಆ ಧರ್ಮವನ್ನು ಆಚರಿಸಬಹುದು, ಆ ಧರ್ಮವನ್ನು ಪ್ರಚಾರ ಮಾಡಬಹುದು. ಅಷ್ಟೇ ಅಲ್ಲದೆ ಸಾರ್ವಜನಿಕ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಎಲ್ಲ ಹಿಂದೂಗಳಿಗೂ ಕೂಡ ಮುಕ್ತ ಪ್ರವೇಶ. ಮೋಸ್ಟ್ ಇಂಪಾರ್ಟೆಂಟ್ ಇದು. ಸಾರ್ವಜನಿಕ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಎಲ್ಲ ಹಿಂದೂಗಳಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಪ್ರವೇಶ. ಪ್ರಾಚೀನ ಭಾರತ, ಏನ್ಷಿಯಂಟ್ ಇಂಡಿಯಾವನ್ನು ಒಂದು ಸತಿ ಅಬ್ಸರ್ವ್ ಮಾಡೋಣ. ಹಿಂದೂ ಧರ್ಮದಲ್ಲಿನ ಕೆಲ ದೇವಸ್ಥಾನಗಳಿಗೆ ಇವತ್ತಿಗೂ ಕೂಡ ಕೆಳಜಾತಿಯವರಿಗೆ ಅಥವಾ ಅಸ್ಪೃಶ್ಯ ಸಮುದಾಯ ಅಂತ ಹೇಳ್ಬಿಟ್ಟು ಕರೀತಕ್ಕಂಥವ್ರಿಗೆ ಇವತ್ತಿಗೂ ಕೂಡ ಮುಕ್ತವಾಗಿರ್ತಕ್ಕಂಥ ಪ್ರವೇಶವನ್ನು ನಿಷೇಧಿಸಲಾಗಿದೆ ಸಾಕಷ್ಟು ಕಡೆಗಳಲ್ಲಿ, ರೂರಲ್ ಸೈಡಲ್ಲಿ. ಆದರೆ ಅದು ಸಂವಿಧಾನದ 25ನೇ ವಿಧಿಯ ಪ್ರಕಾರ ಕಾನೂನು ಬಾಹಿರ ಆಗ್ತಾ ಹೋಗುತ್ತೆ. ಜೊತೆಗೆ ಸಂವಿಧಾನದ 17ನೇ ವಿಧಿಯ ಪ್ರಕಾರನೂ ಕೂಡ ಅದು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ದಂಗೆ ಆಗುತ್ತೆ. ನೀನು ಕೆಳಜಾತಿಗೆ ಸೇರಿದೆ, ಆದ್ದರಿಂದ ಸಾರ್ವಜನಿಕ ದೇವಾಲಯ ಏನಿದೆ ಅಥವಾ ಒಂದು ಗ್ರಾಮದಲ್ಲಿರ್ತಕ್ಕಂಥ ಒಂದು ದೇವಾಲಯ ಒಳಗಡೆಗೆ ನಿಮಗೆ ಪ್ರವೇಶ ಇಲ್ಲ ಅಂತ ಅಂದರೆ ಅದು ಅವನ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಾವು ಕಿತ್ಕೊಂಡಂಗಾಗುತ್ತೆ, ಜೊತೆಗೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಸಾರ್ವಜನಿಕ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಎಲ್ಲ ಹಿಂದೂಗಳಿಗೂ ಕೂಡ ಮುಕ್ತ ಪ್ರವೇಶ. ನೀನು ಮೇಲ್ಜಾತಿಯವನು, ನೀನು ಹೆಂಗೆ ಮೇಲ್ಜಾತಿಯವನು ಪ್ರತಿಯೊಂದು ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಅಥವಾ ಹಿಂದೂ ಧಾರ್ಮಿಕ ದೇವಾಲಯಗಳಿಗೆ ಪ್ರವೇಶ ಮಾಡ್ತಾನೋ, ಅದೇ ರೀತಿ ಅಸ್ಪೃಶ್ಯ ಹಿಂದೂ ಧರ್ಮದಲ್ಲಿರ್ತಕ್ಕಂಥ ದಲಿತ ಸಮುದಾಯ ಮತ್ತು ಅಸ್ಪೃಶ್ಯ ಜನಾಂಗನೂ ಕೂಡ ಮೇಲ್ಜಾತಿಯವರ ಅಷ್ಟೇ ಅಲ್ಲದೆ ಸಾರ್ವಜನಿಕ ಅಥವಾ ಗ್ರಾಮದ ವ್ಯಾಪ್ತಿಯಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಮುಕ್ತವಾಗಿ ಪ್ರವೇಶ ಮಾಡ್ಬೋದು. ನೀನು ಕೆಳಜಾತಿಗೆ ಹುಟ್ಟಿದೆಯಪ್ಪ, ನೀನು ದೇವಸ್ಥಾನದೊಳಗಡೆ ಬರಂಗಿಲ್ಲ ಅಂತ ಅಂದರೆ ಅದು ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಜೊತೆಗೆ ಸಂವಿಧಾನದ 25ನೇ ವಿಧಿಯ ಪ್ರಕಾರ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗುತ್ತೆ. ಇಷ್ಟೆಲ್ಲ ಹೇಳಿದ್ವಿ ನಾವು.
ಸಂವಿಧಾನದ 25ನೇ ವಿಧಿಯ ಪ್ರಕಾರ ಧಾರ್ಮಿಕ ಸ್ವಾತಂತ್ರ್ಯ, ಬೇಕಾದ ಧರ್ಮವನ್ನು ಸ್ವೀಕರಿಸಬಹುದು, ಪಾಲಿಸಬಹುದು, ಆಚರಿಸಬಹುದು, ಪ್ರಚಾರ ಮಾಡ್ಬೋದು ಅಂತಲೇ ಹೇಳಿದ್ವಿ. ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥದ್ದಕ್ಕೆ ನಮಗೆ ಧಾರ್ಮಿಕವಾಗಿ ಸ್ವಾತಂತ್ರ್ಯ ಇದೆ. ಧರ್ಮವನ್ನು ಪ್ರಚಾರ ಮಾಡೋದಕ್ಕೆ ಸ್ವಾತಂತ್ರ್ಯ ಇದೆ. ಹಂಗಂತ ಹೇಳ್ಬಿಟ್ಟು ಬಲವಂತವಾಗಿ ಮತಾಂತರವನ್ನು ಮಾಡೋಂಗಿಲ್ಲ. ಬಲವಂತದ ಮತಾಂತರವನ್ನು ಸಂವಿಧಾನದ 25ನೇ ವಿಧಿಯ ಪ್ರಕಾರ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ನೀನು ಹಿಂದೂ ಧರ್ಮದಲ್ಲಿದೆಯಾ, ಕ್ರಿಶ್ಚಿಯನ್ ಧರ್ಮದವರು ಅಥವಾ ಇಸ್ಲಾಂ ಧರ್ಮದವರು ಬಂದುಬಿಟ್ಟು ನಿನ್ನನ್ನು ಬಲವಂತವಾಗಿ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಮಾಡೋಂಗಿಲ್ಲ. ಒಂದು ವೇಳೆ ನಿನಗೆ ಇಷ್ಟ ಇಲ್ಲ ಅಂದರೆ ನೀನು ಬಿಟ್ಟು ಹೋಗ್ಬೋದು, ಸ್ವಾತಂತ್ರ್ಯ ಇದೆ ನಿನಗೆ. ಹಂಗಂತೇಳ್ಬಿಟ್ಟು ನಿನಗೆ ಬಲವಂತವಾಗಿ ಮತಾಂತರ ಮಾಡೋಂಗಿಲ್ಲ. ಜೊತೆಗೆ ಧರ್ಮವನ್ನು ಪ್ರಚಾರ ಮಾಡ್ಕೊಳ್ಳೋದಕ್ಕೂ ಕೂಡ ಸಂವಿಧಾನದಲ್ಲಿ 25ನೇ ವಿಧಿ ಅವಕಾಶ ಮಾಡಿಕೊಟ್ಟಿದೆ. ಇಷ್ಟು ಕೂಡ ಸಂವಿಧಾನದ 25ನೇ ವಿಧಿಗೆ ಸಂಬಂಧಿಸಿದಂತೆ ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ದ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ನಾವು ಮಾತಾಡ್ತಾ ಇದ್ದೀವಿ. ಈಗಾಗಲೇ ಸಾಕಷ್ಟು ಆರ್ಟಿಕಲ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ 25ನೇ ಆರ್ಟಿಕಲ್ನು ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಏನಿದೆಯಪ್ಪ ಅಂದರೆ 29 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಟುವರ್ಡ್ಸ್ ಮೈನಾರಿಟೀಸ್, ರಿಲಿಜನ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್. 29ನೇ ವಿಧಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮ ಸಂಸ್ಕೃತಿ ಮತ್ತು ಭಾಷೆಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು. ಭಾರತದ ಸಂವಿಧಾನದ 29ನೇ ಆರ್ಟಿಕಲ್ 29 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕ್ಲಿಯರ್ಲಿ ಸೇಸ್, ಸ್ಪಷ್ಟವಾಗಿ ಹೇಳ್ತಾ ಇದೆ, ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮ ಸಂಸ್ಕೃತಿ ಮತ್ತು ಭಾಷೆಯನ್ನು ಸಂರಕ್ಷಿಸ್ಕೊಳ್ತಕ್ಕಂಥ ಹಕ್ಕಿದೆ. ತಮ್ಮ ಸಂಸ್ಕೃತಿ, ನನ್ನ ಸಂಸ್ಕೃತಿ ನಾನು ಅನುಸರಿಸ್ತೀನಿ, ನಾನು ಅದನ್ನು ಕಾಪಾಡ್ಕೊಳ್ತೀನಿ, ನನ್ನ ಸಂಸ್ಕೃತಿಯನ್ನು ಉಳಿಸ್ಕೋಬೇಕು, ನಿಂದು ಸರಿ ಇಲ್ಲ ಸಂಸ್ಕೃತಿ ಅನ್ನಂಗಿಲ್ಲ. ಜೊತೆಗೆ ಧಾರ್ಮಿಕ, ಅವನ ಧಾರ್ಮಿಕ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರು ಕೂಡ ತಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದು. ಭಾಷೆಯನ್ನು ಇವತ್ತು ಫಾರ್ ಎಕ್ಸಾಂಪಲ್ ಪರಿಶಿಷ್ಟ ಪಂಗಡಗಳು ಭಾಷೆಗಳನ್ನ ಸಾಕಷ್ಟು ಇವತ್ತು ಬುಡಕಟ್ಟು ಸಮುದಾಯಗಳು ಅವ್ರದ್ದು ವಿಭಿನ್ನವಾಗಿರ್ತಕ್ಕಂಥ ಲಿಪಿ ಇಲ್ಲದೆ ಇರ್ತಕ್ಕಂಥ ಭಾಷೆಗಳಿದ್ದಾವೆ. ಆ ಭಾಷೆಗಳನ್ನ ರಕ್ಷಿಸ್ತಕ್ಕಂಥದ್ದು ಸರ್ಕಾರದ ಕೆಲಸನೂ ಕೂಡ. ಒಟ್ಟಾರೆಯಾಗಿ 29ನೇ ವಿಧಿ ಸ್ಪಷ್ಟವಾಗಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ತಮ್ಮ ಸಂಸ್ಕೃತಿ ಮತ್ತು ಭಾಷೆಯನ್ನು ಸಂರಕ್ಷಿಸಿಕೊಳ್ಳೋದಕ್ಕೆ ಅವ್ರಿಗೆ ಹಕ್ಕಿದೆ. ಜೊತೆಗೆ ಸರ್ಕಾರವೂ ಕೂಡ ಪರಿಶಿಷ್ಟ ಪಂಗಡಗಳ ಅಥವಾ ಬುಡಕಟ್ಟು ಭಾಷೆಗಳು ಹಾಳಾಗದಂಗೆ, ಅವು ನಶಿಸಿದಂಗೆ ರಕ್ಷಿಸ್ತಕ್ಕಂಥ ಜವಾಬ್ದಾರಿನೂ ಕೂಡ ಸರ್ಕಾರಕ್ಕೆ ಇದೆ. ಇಷ್ಟು 29 ಆರ್ಟಿಕಲ್ಗೆ ಸಂಬಂಧಿಸಿದಂತೆ. ಇನ್ನು 46 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ದುರ್ಬಲ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಗಳ ರಕ್ಷಣೆ. ದುರ್ಬಲ ವರ್ಗದವರು ಏನಂತ ಏನಿದ್ದಾರೆ ಭಾರತೀಯ ಸಮಾಜದಲ್ಲಿ, ದುರ್ಬಲ ವರ್ಗದವರು ಆಗಿರ್ಬೋದು, ಜೊತೆಗೆ ಪರಿಶಿಷ್ಟ ಜಾತಿ ಆಗಿರ್ಬೋದು, ಪರಿಶಿಷ್ಟ ಪಂಗಡದವರಾಗಿರ್ಬೋದು, ಅವರ ಶೈಕ್ಷಣಿಕ, ಎಜುಕೇಷನಲ್ ಆ್ಯಂಡ್ ಎಕಾನಮಿಕ್ ಇಂಟ್ರೆಸ್ಟ್, ವೀಕರ್ ಸೆಕ್ಷನ್ದು ಮತ್ತು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ನ ಎಜುಕೇಷನ್ ಆ್ಯಂಡ್ ಎಕಾನಮಿಕ್ ಇಂಟ್ರೆಸ್ಟನ್ನು ರಕ್ಷಿಸ್ತಕ್ಕಂಥದ್ದು, ಅವ್ರನ್ನ ಶೈಕ್ಷಣಿಕವಾಗಿ ಮೇಲ್ತರ್ತಕ್ಕಂಥದ್ದು, ಅವರ ಶೈಕ್ಷಣಿಕ ಆಸಕ್ತಿಗಳನ್ನು, ಶೈಕ್ಷಣಿಕ ಹಿತಾಸಕ್ತಿಗಳನ್ನು ರಕ್ಷಿಸ್ತಕ್ಕಂಥದ್ದು, ಆರ್ಥಿಕ ಹಿತಾಸಕ್ತಿಗಳನ್ನು ಕೂಡ ರಕ್ಷಿಸ್ತಕ್ಕಂಥದ್ದು. ಇವತ್ತು ನೋಡಿರಿ 46 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಇದು ಸ್ಪಷ್ಟವಾಗಿ ಹೇಳಿರೋದ್ರಿಂದ ಸಾಕಷ್ಟು ಕಡೆ ಇವತ್ತು ಪರಿಶಿಷ್ಟ SC/ST ಸ್ಕೀಮ್ ಅಂತಲೇ ಬರ್ತವೆ. ಅಗ್ರಿಕಲ್ಚರ್ ಸೆಕ್ಟರ್ ಆಗಿರ್ಬೋದು, ಇಂಡಸ್ಟ್ರಿ ಸೆಕ್ಟರ್ ಆಗಿರ್ಬೋದು, ಫಿನಾನ್ಸ್ ಸೆಕ್ಟರಲ್ಲಿ ಆಗಿರ್ಬೋದು, ಡೆವಲಪ್ಮೆಂಟಲ್ ಪ್ರಾಸ್ಪೆಕ್ಟಲ್ಲಿ ಆಗಿರ್ಬೋದು, ಇವತ್ತು ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ ಸ್ಕೀಮ್ಸ್ ಅವರಿಗೆ ಹೆಚ್ಚು ವಿನಾಯಿತಿಗಳನ್ನ ಕೊಡ್ತಕ್ಕಂಥದ್ದು, ಅವ್ರಿಗೆ ಹೆಚ್ಚು ಸಾಲ ಸೌಲಭ್ಯಗಳನ್ನ ಕೊಡ್ತಕ್ಕಂಥದ್ದು. ಯಾಕಂದರೆ ಅವರ ಆರ್ಥಿಕ ಮತ್ತು ಶೈಕ್ಷಣಿಕ ಹಿತಾಸಕ್ತಿಗಳನ್ನ ಕಾಪಾಡ್ಕೋಬೇಕಾಗಿದೆ. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವರಿಗೆ ವಿನಾಯಿತಿ ಕೊಡ್ತಕ್ಕಂಥದ್ದು, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಅವರಿಗೆ ಮೀಸಲಾತಿ ಕಲ್ಪಿಸ್ಕೊಡ್ತಕ್ಕಂಥದ್ದು, ಆರ್ಥಿಕ ಹಿತಾಸಕ್ತಿಗಳನ್ನ ಕಾಪಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ದ 46 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ clearly says about the interest of educational and economic interest of scheduled caste, scheduled tribes and weaker section of the country. And the next, ಭಾರತದ ಸಂವಿಧಾನದ 164ನೇ ವಿಧಿ ಪ್ರಕಾರ, ಭಾರತದ ಸಂವಿಧಾನದ 164ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸಚಿವಾಲಯವನ್ನು ಸ್ಥಾಪಿಸ್ತಕ್ಕಂಥದ್ದು, ಮಿನಿಸ್ಟ್ರಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಸಚಿವಾಲಯವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಯಾರ್ಯಾರಿಗಂದರೆ SC/ST ಆ್ಯಂಡ್ OBC ಏನಿದ್ದಾರೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದ್ದಾರೆ, ಅವರಿಗೆ ಒಂದು ಸಚಿವಾಲಯವನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಏನಿದೆಪ್ಪ ಅಂದರೆ 325ನೇ ವಿಧಿ, ಆರ್ಟಿಕಲ್ 325 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಎಲ್ಲ ಭಾರತೀಯರಿಗೂ ಕೂಡ ಮತದಾನದ ಹಕ್ಕು, ವೋಟಿಂಗ್ ಪವರ್ ಟು ಆಲ್ ಸಿಟಿಸನ್ಸ್ ಆಫ್ ದ ಕಂಟ್ರಿ, ಆರ್ಟಿಕಲ್ 325 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದ ಪ್ರಕಾರ, ಸಂವಿಧಾನದ 325ನೇ ವಿಧಿಯ ಪ್ರಕಾರ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ 18 ವರ್ಷದ ಮೇಲ್ಪಟ್ಟ ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ಕೂಡ ಇವತ್ತು ಮತದಾನದ ಹಕ್ಕಿದೆ.
ಸಾಕಷ್ಟು ದೇಶಗಳಲ್ಲಿ ಇದು ಹೆಂಗಿತ್ತಪ್ಪ ಅಂದರೆ ನೀನು ಮಹಿಳೆ ಆದ್ದರಿಂದ ನೀನು ಮತದಾನ ಮಾಡೋಂಗಿಲ್ಲ. ಇವತ್ತೇನು ನಾವು ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ಬಿಟ್ಟು ಏನು ಕರಿತೀವಿ, ಅಮೆರಿಕ ಆಗಿರ್ಬೋದು, ಬ್ರಿಟನ್ ಆಗಿರ್ಬೋದು, ಆ ರಾಷ್ಟ್ರಗಳಲ್ಲೂ ಕೂಡ ಮಹಿಳೆಯರಿಗೆ ಮತದಾನದ ಹಕ್ಕು ಬಂದಿದ್ದು ರೀಸೆಂಟಾಗಿ. ಆದರೆ ಭಾರತದಲ್ಲಿ ಹಿಂದಿನಿಂದನೂ ಕೂಡ ಇದೆ ಮಹಿಳೆಯರಿಗೆ ಮತದಾನದ ಹಕ್ಕು. ನೀನು ಅಸ್ಪೃಶ್ಯ ಜಾತಿಗೆ ಸೇರಿದೆಯಾ, ಆದ್ದರಿಂದ ನಿನಗೆ ಮತದಾನ ಹಾಕೋದಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ಎಲ್ಲ ಆರ್ಟಿಕಲ್ನೂ ಕೂಡ ನಾವು ಫೋಕಸ್ ಆಗಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಲಿಂಕ್ ಮಾಡಿ ಮಾತಾಡ್ತಾ ಹೋಗಬೇಕಾಗುತ್ತೆ. ಏನು ಸಂವಿಧಾನದ 325ನೇ ವಿಧಿ ಏನು ಸ್ಪಷ್ಟವಾಗಿ ಹೇಳ್ತಾ ಇದೆ, ಎಲ್ಲ ಭಾರತೀಯ ನಾಗರಿಕರಿಗೂ ಕೂಡ ಮತದಾನದ ಹಕ್ಕು ಅಂತ ಹೇಳ್ತಾ ಇದೆ. ಒಂದು ವೇಳೆ ಏನಾದರೂ ನಾವು ನೀನು ಅಸ್ಪೃಶ್ಯ ಜಾತಿಗೆ ಸೇರಿದೆಯಾ, ನೀನು ಮಹಿಳೆ, ನೀನು ಹಿಂದುಳಿದಿರ್ತಕ್ಕಂಥ ಅಥವಾ ಅಲ್ಪಸಂಖ್ಯಾತರ ಧರ್ಮಕ್ಕೆ ಸೇರಿದೆಯಾ ಅಂತ ಹೇಳ್ಬಿಟ್ಟು ನೀನು ಮತದಾನ ಮಾಡೋಂಗಿಲ್ಲ ಅನ್ನೋಕ್ಕೆ ಬರಲ್ಲ. 18 ವರ್ಷ ಆಗಿದೆ, ಅವ್ನು ಭಾರತೀಯ ನಾಗರಿಕನ, ಅವ್ನು ಮತದಾನ ಮಾಡೋದಕ್ಕೆ ಕಳಿಸ್ಬೇಕು ನಾವು. ಯಾರು ಹೇಳಿದ್ದಾರೆ? ಭಾರತದ ಸಂವಿಧಾನದ 325ನೇ ವಿಧಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಷ್ಟು ಕೂಡ 325ನೇ ವಿಧಿಗೆ ಸಂಬಂಧಿಸಿದಂತೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್, ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ದ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನದ 330, 332ನೇ ವಿಧಿಗಳು ಬರ್ತಾ ಹೋಗ್ತವೆ. ಏನು ಸಂವಿಧಾನದ 330ನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ, ಅದೇ 332ನೇ ವಿಧಿಯ ಪ್ರಕಾರ ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೆಲ ಸ್ಥಾನಗಳು ಮೀಸಲು. ರಿಸರ್ವೇಷನ್ ಆಫ್ ಸಮ್ ಸೀಟ್ಸ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂಡ್ ಪಾರ್ಲಿಮೆಂಟ್. ಇವತ್ತು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೆಲವು ಸ್ಥಾನಗಳನ್ನು ಮೀಸಲು ಮಾಡ್ತಾ ಇದೆ. ನಮ್ಮೆಲ್ಲರಿಗೂ ಕೂಡ ಜನರಲ್ಲಾಗೆ ಗೊತ್ತಿರ್ಬೋದು, ಇದು ರಿಸರ್ವ್ಡ್ ಕಾನ್ಸ್ಟೆನ್ಸಿ, ಇದು ಪರಿಶಿಷ್ಟ ಜಾತಿಯವರಿಗೆ ಸಂಬಂಧಿಸಿರ್ತಕ್ಕಂಥ ಕಾನ್ಸ್ಟೆನ್ಸಿ. ಇದು GM ಜನರಲ್, ಇದು ಯಾರು ಬೇಕಾದರೂ ಕಾಂಪೀಟ್ ಮಾಡೋದು. ಫಾರ್ ಎಕ್ಸಾಂಪಲ್ ಇವತ್ತು ಶೆಡ್ಯೂಲ್ಡ್ ಕಾಸ್ಟಿಗೆ ಮಾತ್ರನೇ ಒಂದು ತಾಲೂಕು ಆಗಿರ್ಬೋದು. ಅಂದರೆ ಸ್ಪಷ್ಟವಾಗಿ ತಿಳ್ಕೊಂಡಿರಲಿ, 330ನೇ ವಿಧಿಯ ಪ್ರಕಾರ ಲೋಕಸಭೆಯಲ್ಲಿ ಅಂದರೆ MP ಮೆಂಬರ್ ಆಫ್ ಪಾರ್ಲಿಮೆಂಟ್ ಏನಿದೆ, ಅಲ್ಲಿ ಕೆಲ ಸ್ಥಾನಗಳು ಯಾರಿಗೆ? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ. 332ನೇ ವಿಧಿಯ ಪ್ರಕಾರ ರಾಜ್ಯ ವಿಧಾನಸಭೆಗಳಲ್ಲಿ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಲ್ಲಿ ಕೆಲ ಸ್ಥಾನಗಳನ್ನು ಮೀಸಲಿಡಬೇಕು. MP-ಗಾಗಿರ್ಬೋದು, MLA-ಗಾಗಿರ್ಬೋದು. ಇಂತಿಷ್ಟು ಸ್ಥಾನಗಳಂತ ಹೇಳ್ಬಿಟ್ಟು ಜನಸಂಖ್ಯೆ ಆಧಾರದ ಮೇಲೆ ಇಂತಿಷ್ಟು ಸ್ಥಾನಗಳಂತ ಹೇಳ್ಬಿಟ್ಟು ರಿಸರ್ವ್ ಮಾಡಿರ್ತೀವಿ. ಒಂದೊಂದು ಕಾನ್ಸ್ಟಿಟ್ಯೂನ್ಸಿನ ನಾವು SC ಕಾನ್ಸ್ಟಿಟ್ಯೂನ್ಸಿ, ST ಕಾನ್ಸ್ಟಿಟ್ಯೂನ್ಸಿ ಅಂತ ರಿಸರ್ವ್ ಮಾಡಿರ್ತೀವಿ. ಅಲ್ಲಿ ಪರಿಶಿಷ್ಟ ಜಾತಿಯವರು ಬಿಟ್ಟರೆ ಬೇರೆ ಅವರು ಯಾರೂ ಕೂಡ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಅದು ಪರಿಶಿಷ್ಟ ಪಂಗಡದವರ ಕಾನ್ಸ್ಟಿಟ್ಯೂನ್ಸಿ ಆಗಿದೆ ಅಂದರೆ ಅಲ್ಲಿ ಪರಿಶಿಷ್ಟ ಪಂಗಡದವರು ಮಾತ್ರನೇ ಎಲೆಕ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ, ಬೇರೆಯವ್ರು ಯಾರು ನಿಂತ್ಕೊಳ್ಳೋಕ್ಕಾಗೋದಿಲ್ಲ. GMಗಿದೆ, ಅದು ಓಪನ್ ಇದೆ ಕಾನ್ಸ್ಟಿಟ್ಯೂನ್ಸಿ, ಯಾರು ಬೇಕಾದರೂ ಕಾಂಪೀಟ್ ಮಾಡ್ಬೋದು. ಅಂದರೆ ಅಲ್ಲಿ ಮೇಲ್ಜಾತಿಯವರು ಬರ್ಬೋದು, SC STನವರು ಹಾಕೋಬೋದು, OBCನವರು ಹಾಕೋಬೋದು. ಒಟ್ಟಾರೆಯಾಗಿ ಸಂವಿಧಾನದ 330ನೇ ವಿಧಿಯ ಪ್ರಕಾರ ಭಾರತ ಸರ್ಕಾರದಲ್ಲಿರ್ತಕ್ಕಂಥ ಲೋಕಸಭೆಯಲ್ಲಿ ಕೆಲ ಸ್ಥಾನಗಳನ್ನು ಮೀಸಲಿಡ್ತಕ್ಕಂಥದ್ದು. ಅದೇ ರೀತಿ ಸಂವಿಧಾನದ 332ನೇ ವಿಧಿಯ ಪ್ರಕಾರ 332 ಆರ್ಟಿಕಲ್ ಪ್ರಕಾರ ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೆಲ ಸ್ಥಾನಗಳನ್ನು ಮೀಸಲಿಟ್ಟಿದ್ವಿ. ಒಂದು ವೇಳೆ ಇದೇನಾದರೂ ಈ ಒಂದು ಆರ್ಟಿಕಲ್ ಇಲ್ಲ ಅಂದಿದ್ರೆ ರಾಜಕೀಯವಾಗಿ ಭಾರತೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರನ್ನು ಇವತ್ತು ಮೇಲ್ಜಾತಿಯವರ ಆಳ್ವಿಕೆಗೆ ಒಳಪಡ್ತಾ ಇದ್ರು. ಅಂದರೆ ರಾಜಕೀಯವಾಗಿರ್ತಕ್ಕಂಥ ಒಂದು ಸಮಾನತೆಯನ್ನು ತರುವ ಸದುದ್ದೇಶದಿಂದಾಗಿ ಭಾರತ ಸಂವಿಧಾನ 330, 332ನೇ ವಿಧಿಗಳಲ್ಲಿ ಕೆಲ ಸ್ಥಾನಗಳನ್ನು ಮೀಸಲಿಡ್ತಾ ಹೋಗುತ್ತೆ. ರಾಜಕೀಯದಲ್ಲಿ ಬರಲಿ, ಅವರು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಲಿ, ಸಮಾಜದ ಮುಂಚೂಣಿಗೆ ಬರಲಿ ಅಂತ ಹೇಳ್ಬಿಟ್ಟು ಭಾರತ ಸಂವಿಧಾನ ಅವತ್ತೇ ಯೋಚನೆ ಮಾಡಿಬಿಟ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಏನಾದರೂ ನಾವು ರಾಜಕೀಯದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ, ಲೋಕಸಭೆಯಲ್ಲೂ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಅವರಿಗೆ ಪ್ರವೇಶವನ್ನು ನಾವೇನಾದರೂ ರದ್ದು ಮಾಡಿದ್ದೀವಿ ಅಂದರೆ ಈ ಆರ್ಟಿಕಲ್ ಇಲ್ಲ ಅಂದರೆ ಅವ್ರು ಯಾರು ಕೂಡ ಇವತ್ತು ಹೋಗೋಕ್ಕಾಗ್ತಿರಲ್ಲ. ಎಕನಾಮಿಕ್ಕಾಗಿ ವೀಕ್ ಇರ್ತಾರೆ, ಸೋಷಿಯಲ್ ವೀಕ್ ಇರ್ತಾರೆ, ಎಜುಕೇಷನಲ್ ವೀಕ್ ಇರ್ತಾರೆ. ಅಂಥವ್ರನ್ನ ನಾವು ರಿಸರ್ವೇಷನ್ ಇಲ್ಲ ಅಂದಾಗ ಯಾರೂ ಕೂಡ ಅವ್ರನ್ನ ರಾಜ್ಯ ವಿಧಾನಸಭೆಗಳಿಗೆ ಮತ್ತು ಲೋಕಸಭೆಗಳಿಗೆ ಬಿಟ್ಕೊಡೋದಿಲ್ಲ. ಇವತ್ತು ಕೆಲ ಕಾನ್ಸ್ಟಿಟ್ಯೂನ್ಸಿಗಳು ರಿಸರ್ವ್ ಆಗಿರೋದ್ರಿಂದ ಅವರಿಗೆ ಅವರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಸ್ಪರ್ಧೆಗೆ ಇಳಿದುಬಿಟ್ಟು ಆಯ್ಕೆಯಾಗಿ ಬರ್ತಾರೆ. ಅಂದರೆ ದೇಶದ ಅಧಿಕಾರದ ಚುಕ್ಕಾಣಿ ಅಂತಕ್ಕಂಥದ್ದು ಅವ್ರಿಗೂ ಕೂಡ ಸಿಗಬೇಕು ಅನ್ನೋ ಒಂದು ಅರ್ಥದಲ್ಲಿ 330, 332ನೇ ವಿಧಿಗಳು ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಕೆಲವು ಸ್ಥಾನಗಳನ್ನು ಮೀಸಲಿಡೋದಕ್ಕೆ ಪ್ರಯತ್ನಿಸ್ತದೆ. ಇನ್ನು 334ನೇ ವಿಧಿ ಹೇಳ್ತಾ ಹೋಗುತ್ತೆ, ಏನು ಮೀಸಲಿಟ್ರಲ್ಲ
ಈ ಮೀಸಲಿಟ್ಟ ಸ್ಥಾನಗಳು ಮತ್ತು ವಿಶೇಷ ಪ್ರಾತಿನಿಧ್ಯ ಏನಿದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಂದ ತಕ್ಷಣ ನಮ್ಮ ಸರ್ಕಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯ ಏನಕ್ಕಪ್ಪ ಅಂದರೆ ಅವ್ರನ್ನ ಸಮಾಜದಲ್ಲಿ ಮೇಲಕ್ಕೆತ್ತಬೇಕಾಗಿದೆ, ಸಮಾಜದ ಮುಖ್ಯವಾಹಿನಿಗೆ ತರಬೇಕಾಗಿದೆ. ಸುಮಾರು ಶತಮಾನಗಳಿಂದಲೂ ಕೂಡ ಸಾಕಷ್ಟು ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆಗೆ ಒಳಗಾಗಿದ್ದಾರೆ. ಆ ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆಯಿಂದ ಅವ್ರನ್ನ ಮೇಲಕ್ಕೆತ್ತಿ ಸಮಾಜದ ಮುಖ್ಯವಾಹಿನಿಗೆ ತಂದು ಸಮಾಜದಲ್ಲೂ ಕೂಡ ಅವರು ಗೌರವಯುತವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗಿದೆ. ಈ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನ ಸಾಕಷ್ಟು ಸಂವಿಧಾನದ ವಿಧಿಗಳನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಿಡ್ತಾ ಹೋಗುತ್ತೆ. ಹಾಗಾದರೆ ಈ ಮೀಸಲಾತಿ ಕೊನೆವರೆಗೂ ಇರೋದಾ ಅಂದರೆ ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿತ್ತು. ಅದು ಸಂವಿಧಾನದ 334ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗುತ್ತೆ ಭಾರತದ ಸಂವಿಧಾನ. ಏನಿವತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರನ್ನ ಮೇಲೆತ್ತಬೇಕು ಅಂತ ಹೇಳ್ಬಿಟ್ಟು ನಾವು ರಿಸರ್ವೇಷನ್ ಕೊಟ್ಟಿದ್ವಿ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಿ. ಇಂತಿಷ್ಟು ಸ್ಥಾನಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಅದು ಜೀವನ ಪರ್ಯಂತ ಮುಂದುವರಿತಕ್ಕಂಥದ್ದಲ್ಲ, ಅಥವಾ ಸಂವಿಧಾನ ಇರೋ ತನಕನೂ ಕೂಡ ಮುಂದುವರಿತಕ್ಕಂಥದ್ದಲ್ಲ, ಅಥವಾ ವ್ಯವಸ್ಥೆ ಇರೋ ತನಕನೂ ಕೂಡ ಮುಂದುವರಿತಕ್ಕಂಥದ್ದಲ್ಲ. ಏನಕ್ಕೆ ಕೊಟ್ಟಿದ್ದೀವಪ್ಪ ಅಂದರೆ ಅವರು ಸ್ವಲ್ಪ ಮೇಲೆ ಬರಲಿ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೀವಿ. ಅವ್ರು ಒಂದು ವೇಳೆ ಮೇಲ್ಸ್ಥಾನಕ್ಕೆ ಬಂದಿದ್ದಾರೆ, ಸಮಾಜದಲ್ಲಿ ಮೇಲ್ಜಾತಿಯವ್ರಿಗೂ ಸರಿ ಸಮಾನವಾಗಿ ಬದುಕ್ತಾ ಇದ್ದಾರೆ ಅಂದರೆ ಅವಾಗ ಮೀಸಲಾತಿಯನ್ನು ಹೊರಗಡೆ ತಗೋಬೋದು ಅಂತ ಹೇಳ್ಬಿಟ್ಟು 334ನೇ ವಿಧಿ ಹೇಳ್ತಾ ಹೋಗುತ್ತೆ. ಏನೀಗಾಗಲೇ ನಾವು 330, 332 ವಿಧಿಗಳೆಲ್ಲ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಏನಿದೆ, ಜೊತೆಗೆ ವಿಶೇಷ ಪ್ರಾಧಾನ್ಯತೆ ಏನಿದೆ, ಎಕನಾಮಿಕ್ ಆಗಿರ್ಬೋದು, ಎಜುಕೇಷನಲ್ ಇಂಟ್ರೆಸ್ಟ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಆ್ಯಂಡ್ ವೀಕರ್ ಸೆಕ್ಷನ್ ಅಂತಕ್ಕಂಥದ್ದು ಆರ್ಟಿಕಲ್ 46 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಆಗಿರ್ಬೋದು, ನಂಬರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲಲ್ಲಿ ನಾವು ಕೊಟ್ಟಿದ್ದೀವಿ. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆ ಕೊಟ್ಟಿದ್ದೀವಿ. ಜೊತೆಗೆ 330, 332 ವಿಧಿಗಳ ಪ್ರಕಾರ ಅವರಿಗೆ ಮೀಸಲಾತಿ ಕೊಟ್ಟಿದ್ದೀವಿ ಪೊಲಿಟಿಕಲ್ ಫೀಲ್ಡಲ್ಲಿ. ಇವುಗಳನ್ನ ಸಂವಿಧಾನ ಇರೋ ತನಕ ಅಥವಾ ವ್ಯವಸ್ಥೆ ಇರೋ ತನಕ ಮುಂದುವರಿಸ್ತಕ್ಕಂಥದ್ದು ಬೇಡ. ಒಂದು ವೇಳೆ ಅವ್ರು ಏನಾದರೂ ಅಭಿವೃದ್ಧಿ ಆಗಿದ್ದಾರೆ ಅಂದರೆ ಆ ಸಂವಿಧಾನ ರಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 70 ವರ್ಷಗಳ ನಂತರ ನಿಂತು ಹೋಗತಕ್ಕದ್ದು ಏನು ಹೇಳ್ತಾರೆ 334ನೇ ವಿಧಿಯಲ್ಲಿ, ಭಾರತ ಸಂವಿಧಾನದ 334ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಏನು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನಾವು ಸಾಕಷ್ಟು ಸ್ಥಾನಗಳನ್ನು ಮೀಸಲಿಟ್ಟಿವಿ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಿ. ಅದು ಕೇವಲ 70 ವರ್ಷಗಳವರೆಗೂ ಮಾತ್ರ, ಏನು ಸಂವಿಧಾನ ರಚನೆ ಆದ ದಿನದಿಂದ 70 ವರ್ಷಗಳಿಗೆ ಮಾತ್ರ ಅದಿರುತ್ತೆ. ಆಮೇಲೆ ಅದು ತಂತಾನೆ ನಿಂತೋಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಮತ್ತು ಯಾಕೆ 70 ವರ್ಷ ಆದಮೇಲೆ 2020ಕ್ಕೆ ನಿಂತೋಗ್ಬೇಕಾಗಿತ್ತು? ಯಾಕೆ ನಿಂತೋಗಿಲ್ಲ ಅಂದರೆ ಮತ್ತೆ ಸಂಸತ್ತೊಂದು ಅಮೆಂಡ್ಮೆಂಟ್ ಮಾಡ್ತಾ ಹೋಗುತ್ತೆ ಈ ಒಂದು ಆರ್ಟಿಕಲ್ಗೆ. 2020ರಲ್ಲಿ ಸಂವಿಧಾನದ 334ಕ್ಕೆ 104ನೇ ತಿದ್ದುಪಡಿಯನ್ನು ತರೋದ್ರ ಮುಖಾಂತರ ಈ ಒಂದು ಕಾಯ್ದೆಗೆ 10 ವರ್ಷಗಳ ಕಾಲವನ್ನು ವಿಸ್ತರಣೆ ಮಾಡಲಾಗುತ್ತೆ. ಅಂದರೆ ಈಗ 2030 ತನಕನೂ ಕೂಡ ನಾವು ಈ ಮೀಸಲಾತಿಯನ್ನು ಮತ್ತು ವಿಶೇಷ ಪ್ರಾಧಾನ್ಯತೆಯನ್ನು ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ಗೆ ಕೊಡ್ತಾ ಹೋಗಬೇಕಾಗುತ್ತೆ. ಅದನ್ನು ರೀಸೆಂಟ್ ಅಮೆಂಡ್ಮೆಂಟ್ 2020 104ನೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ 10 ವರ್ಷಗಳ ಕಾಲ ವಿಸ್ತರಣೆ ಮಾಡಲಾಗುತ್ತೆ. ಒಂದು ವೇಳೆ 10 ವರ್ಷಕ್ಕೆ ಏನಾದರೂ 2030ಕ್ಕೆ ಅವ್ರು ಏನಾದರೂ ಒಂದು ಸ್ಟೇಟಸನ್ನು ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ, ಸಮಾಜದಲ್ಲಿ ಎಲ್ಲರಿಗೂ ಕೂಡ ಸರಿಸಮಾನವಾಗಿ ಮೇಲ್ಜಾತಿಯವರಂತೆ ಅವರು ಕೂಡ ತನ್ನ ಬದುಕನ್ನು ಕಟ್ಕೊಂಡಿದ್ದಾರೆ, ಸಮಾಜದಲ್ಲಿ ಅಭಿವೃದ್ಧಿ ಆಗಿದ್ದಾರೆ ಅಂತ ಅನ್ನಿಸಿದ್ರೆ ಸರ್ಕಾರಗಳು ಅವತ್ತು ಬೇಕಾದರೆ ನಿಲ್ಲಿಸ್ಬೋದು. ಇಲ್ಲಾಂದರೆ ಮತ್ತೆ ಇನ್ನು 10 ವರ್ಷನೋ ಮತ್ತೆ ಇನ್ನು 20 ವರ್ಷನೋ ಅವರು ಮುಂದಕ್ಕೆ ಹಾಕ್ತಾ ಹೋಗ್ಬೋದು. ಅದು ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥ ವಿಚಾರ. ಇಷ್ಟು ಕೂಡ 334 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದಕ್ಕೆ ಸಂಬಂಧಿಸಿದಂತೆ 70 ವರ್ಷಗಳ ನಂತರ ಅದು ನಿಂತೋಗುತ್ತೆ ಅಂತ ಹೇಳಿತ್ತು ಆರ್ಟಿಕಲಲ್ಲಿ. ಆದರೆ ಅದಕ್ಕೆ ನಾವು 2020ರಲ್ಲಿ 104ನೇ ತಿದ್ದುಪಡಿ ತರೋದ್ರ ಮೂಲಕ ಆ ಒಂದು ಸಮಯವನ್ನು ನಾವು ವಿಸ್ತರಿಸಿದ್ದೀವಿ ಅನ್ನೋದು. ಅಂದರೆ ನೆಕ್ಸ್ಟ್ 335ನೇ ವಿಧಿ, ಭಾರತದ ಸಂವಿಧಾನದ 335ನೇ ವಿಧಿ ಏನು ಹೇಳ್ತಾ ಇದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿದಂತೆ ಅನ್ನೋದಾದರೆ, ಸೇವೆಗಳು ಮತ್ತು ಉದ್ಯೋಗಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅವಕಾಶ ಅಂತ ಹೇಳ್ತಾ ಹೋಗುತ್ತೆ. 335 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸರ್ವಿಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ 338ನೇ ವಿಧಿ. ಏನು ಸರ್ 338ನೇ ವಿಧಿ? ಭಾರತದ ಸಂವಿಧಾನದ 338ನೇ ವಿಧಿ 338 ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳ್ತಾ ಹೋಗುತ್ತೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗಾಗಿ ಆಯೋಗ ರಚಿಸಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ. ಏನು ಸರ್ ಇದು ಅನ್ನೋದಾದರೆ, ಸಂವಿಧಾನದ 338ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಆಯೋಗಗಳನ್ನು ರಚಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧಿಕಾರ. ಅಂದರೆ ಒಂದು ಆಯೋಗ ಪರಿಶಿಷ್ಟ ಜಾತಿಯವರಿಗೆ ಪರಿಶಿಷ್ಟ ಪಂಗಡದವರ ಸಮಸ್ಯೆಗಳೇನು, ಅದಕ್ಕೆ ಪರಿಹಾರ ಏನು, ಅವ್ರನ್ನ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಹೇಗೆ, ಅವ್ರಿಗೆ ರಿಸರ್ವೇಷನ್ ಇರಬೇಕೇ ಬೇಡವೆ, ಅಥವಾ ರಿಸರ್ವೇಷನ್ ಏನಾದರೂ ಹೆಚ್ಚು ಮಾಡಬೇಕಾ, ಅಥವಾ ಏನಾದರೂ ಸಾಕಷ್ಟು ಸಮಸ್ಯೆಗಳೆಲ್ಲ ಅವರು ಒದ್ದಾಡ್ತಾ ಇದ್ದಾರೆ, ಆ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಅವ್ರಿಗೆ ಏನಾದರೂ ಸ್ವಲ್ಪ ಸಪೋರ್ಟ್ ಬೇಕಾಗುತ್ತಾ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದು ಆಯೋಗವನ್ನು ಬೇಕಾಗುತ್ತೆ. ಆ ಆಯೋಗ ರಚನೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ನಿಮ್ಗೆ ಏನಾದರೂ ಕೇಂದ್ರ ಸರ್ಕಾರಕ್ಕೆ ಆಯೋಗ ರಚಿಸಬೇಕು ಅಂತ ಅನ್ನಿಸಿದ್ರೆ ನೀವು ರಚಿಸಬಹುದು, ಆಯೋಗವನ್ನು ರಚಿಸಬಹುದು ಅಂತ ಹೇಳ್ಬಿಟ್ಟು 338ನೇ ವಿಧಿ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗಾಗಿ ಆಯೋಗವನ್ನು ರಚಿಸಲು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಇದೆ. ಈಗಾಗಲೇ ಆಯೋಗವನ್ನು ರಚಿಸಿತ್ತು.
ಆದರೆ 2003ರಲ್ಲಿ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗಾಗಿರ್ತಕ್ಕಂಥ ಒಂದು ಆಯೋಗವನ್ನು ಕೇಂದ್ರ ಸರ್ಕಾರ ರಚಿಸಿತ್ತು. ಆ ಆಯೋಗವನ್ನು 2003ರಲ್ಲಿ 89ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮೂಲಕ 338ನೇ ವಿಧಿಗೆ ತಿದ್ದುಪಡಿ ತರ್ತಾ ಹೋಗುತ್ತೆ. ಏನು 338ನೇ ವಿಧಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗಾಗಿ ಆಯೋಗವನ್ನು ರಚನೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಅಧಿಕಾರ ಕೊಟ್ಟಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ 338ನೇ ವಿಧಿಯ ಅಡಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಆಯೋಗವನ್ನು ರಚಿಸಿತ್ತು. ಆ ಆಯೋಗವನ್ನು 2003ರಲ್ಲಿ ಸಂವಿಧಾನಕ್ಕೆ 89ನೇ ತಿದ್ದುಪಡಿ ತರೋದ್ರ ಮೂಲಕ ಭಾರತ ಸರ್ಕಾರ 338ನೇ ವಿಧಿಗೆ ತಿದ್ದುಪಡಿ ತರುತ್ತೆ. 89ನೇ ಸಂವಿಧಾನದ ತಿದ್ದುಪಡಿಯ ಪ್ರಕಾರ ತಿದ್ದುಪಡಿ ಕಾಯ್ದೆ ಮೂಲಕ 89ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಮೂಲಕ 2003ರಲ್ಲಿ 338ನೇ ವಿಧಿಗೆ ತಿದ್ದುಪಡಿ ತರಲಾಗುತ್ತದೆ. ತಿದ್ದುಪಡಿ ತಂದು ಏನು ಮಾಡ್ತಪ್ಪ ಅಂದರೆ ಇದನ್ನು 2 ಭಾಗ ಮಾಡಿಬಿಡ್ತು. ಇಷ್ಟು ದಿನಗಳ ಕಾಲ 2003ರ ತನಕನೂ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅನ್ನೋದಿತ್ತು. ನ್ಯಾಷನಲ್ ಕಮಿಷನ್ಸ್ ಫಾರ್ ದ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್, ಇಟ್ಸ್ ಎ ಕಂಬೈನ್ಡ್ ಕಮಿಷನ್ಸ್. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಕಮಿಷನ್ಸ್ ಇರಲಿಲ್ಲ 2003ಕ್ಕಿಂತ ಹಿಂದೆ. ಅದನ್ನು ಸಪ್ರೇಟ್ ಮಾಡುವ ಉದ್ದೇಶದಿಂದಾಗಿ 2003ರಲ್ಲಿ 89ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ 338ನೇ ವಿಧಿಗೆ ತಿದ್ದುಪಡಿಯನ್ನು ತರೋದ್ರೊಂದಿಗೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ 338 ಅಂತ ಮಾಡ್ತು. ನಂತರ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ 338A ಅನ್ನೋದನ್ನು ಭಾರತದ ಸಂವಿಧಾನಕ್ಕೆ ಸೇರ್ಪಡೆ ಮಾಡ್ತು. 338ನೇ ಎ ಅನ್ನು ಸೇರ್ಪಡೆ ಮಾಡುವುದರೊಂದಿಗೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅನ್ನೋದು ಹೊಸದಾಗಿ ರೂಪ ಆಗ್ತಾ ಹೋಯಿತು. ಇದು ಈ ಹಿಂದೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ 2 ಕೂಡ ಕಂಬೈಂಡ್ ಆಗಿದ್ದವು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಆಯೋಗಗಳು 2 ಒಟ್ಟೊಟ್ಟಿಗೆ ಇದ್ದವು. ಅದು 2 ಒಟ್ಟೊಟ್ಟಿಗೆ ಇದ್ದಾಗ ಪರಿಶಿಷ್ಟ ಜಾತಿಯವರ ಸಮಸ್ಯೆಗಳೇ ಬೇರೆ ರೀತಿ ಇರ್ತವೆ. ಪರಿಶಿಷ್ಟ ಜಾತಿಯವರನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ವಿಧಾನನೇ ಬೇರೆ ಇರುತ್ತೆ. ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳೇ ಬೇರೆ, ಪರಿಶಿಷ್ಟ ಪಂಗಡಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ವಿಧಾನನೇ ಬೇರೆ. ಆದ್ದರಿಂದ ಅವರಿಗೆ ಪರಿಶಿಷ್ಟ ಜಾತಿಗಳಿಗೂ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಕಮಿಷನ್ ಇರಬೇಕು, ಪರಿಶಿಷ್ಟ ಪಂಗಡಗಳಿಗೂ ಕೂಡ ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಆಯೋಗ, ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಕಮಿಷನ್ ಇರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಸರ್ಕಾರ 2003ರಲ್ಲಿ 89ನೇ ಸಂವಿಧಾನದ ತಿದ್ದುಪಡಿಯ ಮೂಲಕ 338ನೇ ವಿಧಿಗೆ ತಿದ್ದುಪಡಿ ತಂದು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ ಅಂತೇಳ್ಬಿಟ್ಟು ತಂದು ಸಂವಿಧಾನಕ್ಕೆ 338A ವಿಧಿಯನ್ನು ಸೇರ್ಪಡೆ ಮಾಡಲಾಗುತ್ತೆ. 2004ರಿಂದ ಇವು ಪ್ರತ್ಯೇಕ ಆಯೋಗಗಳಾಗಿ ಇವತ್ತು ಅಸ್ತಿತ್ವದಲ್ಲಿದ್ದಾವೆ. ಇವತ್ತು ಪರಿಶಿಷ್ಟ ಜಾತಿಯವರ ಆಯೋಗನೇ ಬೇರೆ 338ನೇ ವಿಧಿ ಪ್ರಕಾರ, ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ 338A ಪ್ರಕಾರ. ಇವತ್ತು 2 ಕಮಿಷನ್ಸು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಪರಿಶಿಷ್ಟ ಜಾತಿಯವ್ರನ್ನ ಹೇಗೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗ, ಪರಿಶಿಷ್ಟ ಪಂಗಡದವ್ರನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪರಿಶಿಷ್ಟ ಪಂಗಡಗಳ ಆಯೋಗ ಇವತ್ತು ಸಪ್ರೇಟಾಗಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾವೆ ಅನ್ನೋದು. ಇದು 2004ರಲ್ಲಿ ಪ್ರತ್ಯೇಕ ಆಯೋಗಗಳಾಗಿ ಅಸ್ತಿತ್ವಕ್ಕೆ ಬಂದವು. ಅದಕ್ಕಿಂತ ಮೊದಲು ಎಲ್ಲವೂ ಕೂಡ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾಯಿದ್ವು. ಇನ್ನು ನೆಕ್ಸ್ಟ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾವುದಪ್ಪ ಅಂದರೆ 339 339ನೇ ವಿಧಿಯ ಪ್ರಕಾರ ಹಿಂದುಳಿದ ಪ್ರದೇಶಗಳ ಮತ್ತು ರಾಜ್ಯಗಳಲ್ಲಿ ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂಬಂಧಿಸಿದಂತೆ ವರದಿಯನ್ನು ಸಲ್ಲಿಸಲು ಆಯೋಗ ರಚಿಸಲು ರಾಷ್ಟ್ರಪತಿಗೆ ವಿಶೇಷ ಅಧಿಕಾರ ಅಂತ ಇದೆ. 339ನೇ ವಿಧಿ ಪ್ರಕಾರ ಏನು ಹಿಂದುಳಿದಿರ್ತಕ್ಕಂಥ ಪ್ರದೇಶಗಳು ಮತ್ತು ರಾಜ್ಯಗಳಲ್ಲಿ ಪರಿಶಿಷ್ಟ ಬುಡಕಟ್ಟುಗಳಿಗೆ ಸಂಬಂಧಿಸಿದಂತೆ ವರದಿಯನ್ನು ಸಲ್ಲಿಸ್ತಕ್ಕಂಥದ್ದು. ಅವ್ರ ಸಮಸ್ಯೆಗಳು ಏನೇನಿದೆ ಕಾಲಕ್ಕೆ ವರದಿ ಬೇಕಾಗುತ್ತೆ ರಾಷ್ಟ್ರಪತಿಗೆ. ನೀನು ವರದಿ ಸಲ್ಲಿಸ್ಕೊಳ್ಳೋದಕ್ಕೆ ಒಂದು ಆಯೋಗವನ್ನು ರಚನೆ ಮಾಡ್ಬೋದು. ರಾಷ್ಟ್ರಪತಿ ಒಂದು ಆಯೋಗವನ್ನು ಮಾಡ್ಬೋದು. ನೋಡಿರಿ, ಈಗ ಪ್ರೆಸೆಂಟ್ ಸ್ಟೇಟಸ್ ಅವ್ರದ್ದು ಏನಿದೆ, ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ಸ್, ಬ್ಯಾಕ್ವರ್ಡ್ ಕ್ಲಾಸ್ದಾಗಿರ್ಬೋದು, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸು, ಇವರ ಪ್ರೆಸೆಂಟ್ ಸಿಚುಯೇಷನ್ ಏನಿದೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ರಾಷ್ಟ್ರಪತಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಯೋಗವನ್ನು ರಚನೆ ಮಾಡೋದಕ್ಕೆ ರಾಷ್ಟ್ರಪತಿಗೆ ವಿಶೇಷ ಅಧಿಕಾರ ಅನ್ನೋದನ್ನು 339ನೇ ವಿಧಿ ರಾಷ್ಟ್ರಪತಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಕೊಡುತ್ತೆ ಕಮಿಷನನ್ನು ಫ್ರೇಮ್ ಮಾಡೋದಕ್ಕೆ. ಇಷ್ಟು ಕೂಡ 339ನೇ ವಿಧಿಗೆ ಸಂಬಂಧಿಸಿದಂತೆ. ಇನ್ನು 340ನೇ ವಿಧಿ ಆರ್ಟಿಕಲ್ 340 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಟ್ಸ್ ಬಿಲಾಂಗ್ಸ್ ಟು ದ OBC ಅದರ್ ಬ್ಯಾಕ್ವರ್ಡ್ ಕ್ಲಾಸ್. ಇದೇನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಸಂಬಂಧಿಸಿಲ್ಲ, ಬಟ್ ಇರಲಿ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀವಿ. 340ನೇ ವಿಧಿಯ ಪ್ರಕಾರ ಇತರೆ ಹಿಂದುಳಿದ ವರ್ಗಗಳ ಆಯೋಗ ಸಂವಿಧಾನದ 340ನೇ ವಿಧಿಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಏನು ಈ ದೇಶದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡವನ್ನು ಹೊರತುಪಡಿಸಿದರೆ ಮತ್ತೆ ಹಿಂದುಳಿದಿರ್ತಕ್ಕಂಥವ್ರು ಯಾರಪ್ಪ ಅಂದರೆ ಅವರೇ OBC ಕ್ಯಾಟಗರಿ ಅವರು, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಇತರೆ ಹಿಂದುಳಿದ ವರ್ಗಗಳು. ಈಗಾಗಲೇ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮಸ್ಯೆಗಳನ್ನು ಮತ್ತು ಅವರ ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸೋದಕ್ಕೆ ಪರಿಶಿಷ್ಟ ಜಾತಿಗಳಿಗೆ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ಕಮಿಷನ್ ಇದೆ 338ನೇ ವಿಧಿ ಪ್ರಕಾರ. ಅದೇ ರೀತಿ ಪರಿಶಿಷ್ಟ ಪಂಗಡದವರ ಸಮಸ್ಯೆಗಳನ್ನು ಮತ್ತು ಅಭಿವೃದ್ಧಿಯ ಕುರಿತು ಯೋಚನೆ ಮಾಡೋದಕ್ಕೆ ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗ 338A ವಿಧಿಯ ಪ್ರಕಾರ ಇದೆ.
ಹಾಗಾದರೆ ಇತರೆ ಹಿಂದುಳಿದ ವರ್ಗದವರ ಸಮಸ್ಯೆಗಳನ್ನು ಕೂಡ ಪರಿಗಣಿಸಬೇಕಲ್ಲ. ಇತರೆ ಹಿಂದುಳಿದ ವರ್ಗಗಳ ಸಮುದಾಯಗಳು ಕೂಡ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಲ್ಲ. ಅವರು ಕೂಡ ಸಾಕಷ್ಟು ಶತಮಾನಗಳಿಂದಲೂ ಕೂಡ ಸಾಕಷ್ಟು ಶೋಷಣೆಗೆ ಒಳಗಾಗಿದ್ದಾರಲ್ಲ. ಅವ್ರನ್ನೂ ಕೂಡ ಇವತ್ತು ಮೇಲಕ್ಕೆ ಎತ್ತಬೇಕಪ್ಪ ಅಂದರೆ ಅವ್ರಿಗೂ ಕೂಡ ಒಂದು ಕಮಿಷನ್ ಬೇಕಾಗುತ್ತೆ. ಆದ್ದರಿಂದ ಸಂವಿಧಾನ ಅವತ್ತೇ 340ನೇ ವಿಧಿಯನ್ನು ಮೀಸಲಿಟ್ಟಿತ್ತು. 340ನೇ ವಿಧಿಯ ಪ್ರಕಾರ ಇತರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂಥ ಒಂದು ಆಯೋಗವನ್ನು ರಚನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಒಂದು ಅಡಿಯಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ಆಯೋಗನೂ ಕೂಡ ಇವತ್ತು ಅಸ್ತಿತ್ವದಲ್ಲಿದೆ. 341ನೇ ವಿಧಿ ಏನು, ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಆಫ್ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನೋದೇನಿದೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರ್ತಕ್ಕಂಥ ಸಂವಿಧಾನಾತ್ಮಕ ಕ್ರಮಗಳು ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಏನೇನೆಲ್ಲ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಇದ್ದಾವೆ ಅನ್ನೋ ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ಆರ್ಟಿಕಲ್ ಏನಪ್ಪ ಅಂದರೆ 341 ಸಂವಿಧಾನದ 341ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಯಾವುದೇ ಜಾತಿಗಳ ಅಥವಾ ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಜಾತಿಗಳನ್ನು ಸೇರ್ಪಡೆ ಮಾಡೋದಕ್ಕೆ ರಾಷ್ಟ್ರಪತಿಗೆ ಅಧಿಕಾರ ಇದೆ. ಇವತ್ತು ಪರಿಶಿಷ್ಟ ಜಾತಿಗಳಿದ್ದಾವೆ, ಅದೇ ರೀತಿಯ ಸ್ಥಾನಮಾನ, ಅದೇ ರೀತಿಯ ಅಂತಸ್ತು, ಅದೇ ರೀತಿಯ ಶೋಷಣೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಇತರೆ ಜಾತಿಗಳು ಕೂಡ ಇರ್ಬೋದು. ಅಂದರೆ ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಮಾಜಿಕವಾಗಿ ತುಂಬ ಹಿಂದುಳಿದಿದೆ ಈ ಜಾತಿ ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿ ಗಮನಕ್ಕೆ ಬಂದರೆ ಅಂತಹ ಒಂದು ಜಾತಿಯನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರಿಸ್ತಕ್ಕಂಥ ಅಧಿಕಾರ 341ನೇ ವಿಧಿಯ ಪ್ರಕಾರ ಭಾರತದ ರಾಷ್ಟ್ರಪತಿಗೆ ಇದೆ. ಈಗಾಗಲೇ ಪರಿಶಿಷ್ಟ ಜಾತಿಗಳ ಪಟ್ಟಿ ಇದೆ, ಅದಕ್ಕೆ ಹೊಸದಾಗಿ ಆ್ಯಡ್ ಮಾಡಬೇಕು ಅಥವಾ ತೆಗಿಬೇಕು 341ನೇ ವಿಧಿಯ ಪ್ರಕಾರ. ಈಗ ಪರಿಶಿಷ್ಟ ಜಾತಿಗಳಂದರೆ ಪರಿಶಿಷ್ಟ ಜಾತಿಯಲ್ಲಿ ಇರೋರಿಗಿಂತ ಇನ್ನು ಸಾಕಷ್ಟು ಬಡವರು ಕೂಡ ನಮ್ಮ ಸಮಾಜದಲ್ಲಿದ್ದಾರೆ. ಅವರೂ ಕೂಡ ಪರಿಶಿಷ್ಟ ಜಾತಿ ಅಷ್ಟೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಆದರೆ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಶೆಡ್ಯೂಲ್ಡ್ ಕ್ಯಾಸ್ಟ್ ಲಿಸ್ಟಲ್ಲಿ ಅವ್ರು ಇಲ್ಲ, ಅವ್ರನ್ನೂ ಕೂಡ ಸೇರಿಸಬೇಕು ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿಗೆ ಅಧಿಕಾರ ಇದೆ. ಅವ್ರನ್ನ ಸೇರಿಸ್ತಕ್ಕಂಥ ಅಧಿಕಾರ ನಮ್ಮ ಸರ್ಕಾರಗಳಿಗೆ ಅನ್ನಿಸಿದ್ರೆ ಅಥವಾ ನಮ್ಮ ಸಮಾಜಕ್ಕೆ ಅನ್ನಿಸಿದ್ರೆ ಅಂತಹ ಒಂದು ಸಮುದಾಯವನ್ನು ರಾಷ್ಟ್ರಪತಿಯವರು ಅಥವಾ ಅಂತಹ ಜಾತಿಗಳನ್ನು ರಾಷ್ಟ್ರಪತಿಯವರು ಪರಿಶಿಷ್ಟ ಜಾತಿಗಳ ಪಟ್ಟಿಗೆ ಸೇರಿಸಬಹುದು ಸಂವಿಧಾನದ 341ನೇ ವಿಧಿ ಪ್ರಕಾರ. ಅದೇ ರೀತಿ ಸಂವಿಧಾನದ 342ನೇ ವಿಧಿಯ ಪ್ರಕಾರ ಪರಿಶಿಷ್ಟ ಪಂಗಡಗಳ ಪಟ್ಟಿಗೂ ಕೂಡ ಯಾರಾದರೂ ಪರಿಶಿಷ್ಟ ಪಂಗಡಗಳಷ್ಟೇ ಹಿಂದುಳಿದಿರ್ತಕ್ಕಂಥ ಜಾತಿಗಳಿದ್ದಾವೆ, ಹಿಂದುಳಿದಿರ್ತಕ್ಕಂಥ ಪಂಗಡಗಳಿದ್ದಾವೆ ಸಮಾಜದಲ್ಲಿ ಅಂತ ಅನ್ನಿಸಿದಾಗ ಆ ಒಂದು ಜಾತಿಗಳನ್ನು ಪರಿಶಿಷ್ಟ ಪಂಗಡಗಳ ಪಟ್ಟಿಗೆ ಸೇರಿಸ್ತಕ್ಕಂಥದ್ದಕ್ಕೆ ರಾಷ್ಟ್ರಪತಿಗೆ ಅಧಿಕಾರ ಕೊಟ್ಟಿದೆ ಸಂವಿಧಾನದ 342ನೇ ವಿಧಿ. ಇಷ್ಟು ಕೂಡ ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ದ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನೋ ಕಾನ್ಸೆಪ್ಟ್ಗೆ ಸಂಬಂಧಿಸಿದಂತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಅವಕಾಶಗಳು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಸಂವಿಧಾನಾತ್ಮಕ ಕ್ರಮಗಳು, ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಫಾರ್ ದ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. And the next now we move to the most important concept, that the legislative steps towards the welfare of scheduled caste ಅನ್ನೋ ಕಾನ್ಸೆಪ್ಟಿಗೆ ಸಂಬಂಧಿಸಿದಂತೆ ಮಾತಾಡ್ತಾ ಹೋಗಬೇಕಾಗುತ್ತೆ. ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಳ್ಳಲಾದ ಶಾಸನಾತ್ಮಕ ಕ್ರಮಗಳು ಏನು, ಇಷ್ಟೂ ವಿಧಿಗಳು ನಾವು ಸಂವಿಧಾನದ 15ನೇ ವಿಧಿಯಿಂದ ಸಂವಿಧಾನದ 342ನೇ ವಿಧಿಯ ತನಕ ಏನು ಮಧ್ಯದಲ್ಲಿ ಅಲ್ಲಲ್ಲ ನಾವು ಚರ್ಚೆ ಮಾಡ್ಕೊಳ್ತಾ ಬಂದ್ವಿ, ಅವೆಲ್ಲನೂ ಕೂಡ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗಾಗಿ ಇರ್ತಕ್ಕಂಥ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ವಿಧಿಗಳು, ಆರ್ಟಿಕಲ್ಸ್ ಅವು. ಈ ಟಾಪಿಕ್ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಕೈಗೊಂಡಿರ್ತಕ್ಕಂಥ ಶಾಸನಾತ್ಮಕ ಕ್ರಮಗಳು. ನಮ್ಮ ಸರ್ಕಾರ ಏನಿದೆ, ಸಂವಿಧಾನ ಅಲ್ಲ, ಸರ್ಕಾರ ಏನಿದೆ ಇವತ್ತು ಪರಿಶಿಷ್ಟ ಜಾತಿಗಳಿಗೆ ಇಷ್ಟೆಲ್ಲ ವಿಧಿಗಳು ಮೀಸಲಿಟ್ಟರೂ ಕೂಡ, ಇಷ್ಟೆಲ್ಲ ಆರ್ಟಿಕಲ್ಸನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳನ್ನು ಶೋಷಣೆ ತಪ್ಪಿಸಬೇಕು, ಅವ್ರನ್ನ ಅಭಿವೃದ್ಧಿ ಮಾಡಬೇಕಂತ ಹೇಳ್ಬಿಟ್ಟು ಸಂವಿಧಾನದಲ್ಲಿ ಸಾಕಷ್ಟು ವಿಧಿಗಳನ್ನು ನಾವು ಮೀಸಲಿಟ್ಟರೂ ಕೂಡ ಅವ್ರನ್ನ ಅಭಿವೃದ್ಧಿ ಮಾಡೋದಕ್ಕೆ ಮತ್ತು ಅವ್ರನ್ನ ಶೋಷಣೆಯಿಂದ ತಪ್ಪಿಸೋದಕ್ಕೆ ಆಗಿರಲಿಲ್ಲ. ಆದ್ದರಿಂದ ಸರ್ಕಾರ ಏನು ಮಾಡ್ತಪ್ಪ ಅಂದರೆ ಲೆಜಿಸ್ಲೇಟಿವ್ ಸ್ಟೆಪ್ಸನ್ನು ತಗೊಳ್ತು. ಆ ಆರ್ಟಿಕಲ್ಸನ್ನು ಮತ್ತಷ್ಟು ಬಲಿಷ್ಠಗೊಳಿಸೋದಕ್ಕೆ ಶಾಸನಗಳನ್ನು ಮಾಡ್ತಾ ಹೋಯಿತು. ಆ ಶಾಸನಗಳು ಏನೇನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗಾಗಿರ್ತಕ್ಕಂಥ ಶಾಸನಗಳು ಏನೇನಿದ್ದಾವೆ ನಮ್ಮ ಭಾರತೀಯ ಸಮಾಜದಲ್ಲಿ ಅಥವಾ ಭಾರತ ದೇಶದಲ್ಲಿ ಅನ್ನೋದಾದರೆ, ಮೊದಲನೇದೇ ಅಸ್ಪೃಶ್ಯತೆ ಅಪರಾಧ ಕಾನೂನು 1955, ದ 1955 ಆಫ್ ಅನ್ಟಚಬಿಲಿಟೀಸ್ ಅಪೆಂಡಿಕ್ಸ್ ಆ್ಯಕ್ಟ್ 1955. ಏನು ಸರ್ ಇದು ಅಸ್ಪೃಶ್ಯತಾ ಅಪರಾಧ ಕಾನೂನು 1955 ಅಂದರೆ ಏನೆಲ್ಲ ಮಾಡಿದ್ರೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ದಂಗೆ ಆಗುತ್ತೆ? ಏನು ಈ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳನ್ನ ಮತ್ತಷ್ಟು ಮೇಲಕ್ಕೆತ್ತಬೇಕಾಗಿದೆ, ಈ ದೇಶದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಗಳನ್ನ ಕಾನೂನಾತ್ಮಕವಾಗಿ ಮತ್ತಷ್ಟು ಕಾಪಾಡಬೇಕಾಗಿದೆ ಅನ್ನೋದನ್ನು ಅರ್ಥಕೊಂಡಿರ್ತಕ್ಕಂಥ ಭಾರತ ಸರ್ಕಾರ 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾನೂನು ಅನ್ನೋದನ್ನು ತರುತ್ತೆ. ಯಾಕಂದರೆ ಏನೆಲ್ಲ ಮಾಡಿದ್ರೆ ಅಸ್ಪೃಶ್ಯತೆ ಅಪರಾಧ ಆಗ್ತಾ ಹೋಗುತ್ತೆ ಅನ್ನೋದನ್ನು ನಾವೆಲ್ಲ ಪಾಯಿಂಟ್ಸನ್ನು ಕೂಡ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದು ವೇಳೆ ಅಸ್ಪೃಶ್ಯತೆಯ ಕಾರಣದಿಂದ ವ್ಯಕ್ತಿಗಳಿಗೆ ಸಾರ್ವಜನಿಕ ಪೂಜಾ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಿಸ್ತಕ್ಕಂಥದ್ದು. ಈ ಒಂದು ಕಾಯ್ದೆ ಪ್ರಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾನೂನು 1955 ಪ್ರಕಾರ ಅಸ್ಪೃಶ್ಯತೆಯ ನೆಪವೊಡ್ಡಿ ವ್ಯಕ್ತಿಗಳಿಗೆ ಸಾರ್ವಜನಿಕ ಪೂಜಾ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಿಸಂಗಿಲ್ಲ. ಒಂದು ವೇಳೆ ಅದು ನಿರಾಕರಿಸಿದ್ರೆ ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ದಂಗೆ ಆಗುತ್ತೆ. ಅಸ್ಪೃಶ್ಯತೆಯನ್ನು ಆಚರಣೆ ಮಾಡಿದೆ ಅಂದರೆ ಸಂವಿಧಾನದ 17ನೇ ವಿಧಿಯ ಪ್ರಕಾರ ಅದು ಕಾನೂನು ಬಾಹಿರ ಆಗ್ತಾ ಹೋಗುತ್ತೆ. ಜೊತೆಗೆ ಅಸ್ಪೃಶ್ಯತಾ ಅಪರಾಧಗಳ ಕಾನೂನಿನ ಪ್ರಕಾರನೂ ಕೂಡ ಅದು ತಪ್ಪಾಗ್ತಾ ಹೋಗುತ್ತೆ.
ಅಷ್ಟೇ ಅಲ್ಲದೆ ಅಲ್ಲಿ ಪೂಜೆ ಸಲ್ಲಿಸುವುದಕ್ಕೆ ಅಡ್ಡಿಪಡಿಸ್ತಕ್ಕಂಥದ್ದಾಗಲಿ, ಈಗ ಯಾವುದೋ ಕೆಳಜಾತಿಗೆ ಸೇರಿರ್ತಕ್ಕಂಥ ಅಥವಾ ಅಸ್ಪೃಶ್ಯ ಜಾತಿ ಅಥವಾ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ, ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ಹೋದಾಗ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಏನಾದರೂ ಮೇಲ್ಜಾತಿಯವರು ಅಥವಾ ಈ ಸಮಾಜದ ಇತರ ಸಮುದಾಯದವರು ಅಡ್ಡಿಪಡಿಸಿದ್ರೆ ಅದು ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ. ನೀನು ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ದಂಗೆ. ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥದ್ದು ಸಂವಿಧಾನದ 17ನೇ ವಿಧಿಯ ಪ್ರಕಾರನೂ ತಪ್ಪು, ಅಸ್ಪೃಶ್ಯತೆ ಅಪರಾಧಗಳ ಕಾನೂನು 1955 ಪ್ರಕಾರನೂ ಕೂಡ ತಪ್ಪು. ಜೊತೆಗೆ ಕೆರೆ ಬಾವಿಗಳಿಂದ ನೀರನ್ನು ಪಡೆಯದಂತೆ ನಿರ್ಬಂಧಿಸುವುದು. ಯಾಕೆ ಇದನ್ನೆಲ್ಲ ತಂದರು ಅಂದರೆ ಇಂದಿನ ಕಾಲದಲ್ಲಿ ಇದೆಲ್ಲ ಇತ್ತು. ಸಾರ್ವಜನಿಕ ಕೆರೆಯಿಂದ ನೀರನ್ನು ತರಂಗಿರಲಿಲ್ಲ ಪರಿಶಿಷ್ಟ ಜಾತಿಯವರು. ಜೊತೆಗೆ ಸಾರ್ವಜನಿಕ ಬಾವಿಗಳಿಂದ ನೀರನ್ನು ತರಂಗಿರಲಿಲ್ಲ. ಅಷ್ಟರ ಮಟ್ಟಿಗೆ ಒಂದು ರಿಜಿಡ್ನೆಸ್ ಅನ್ನೋದು ಭಾರತೀಯ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯ ಅಡಿಯಲ್ಲಿ ಕಾಣ್ತಾ ಹೋಗ್ತೀವಿ. ಅದನ್ನೆಲ್ಲ ತಪ್ಪಿಸಬೇಕಂತ ಹೇಳ್ಬಿಟ್ಟು ಭಾರತ ಸಂವಿಧಾನ ಸಾಕಷ್ಟು ಸಂವಿಧಾನಾತ್ಮಕ ಕ್ರಮಗಳನ್ನು ಕೊಟ್ಟಿದೆ. ಜೊತೆಗೆ ಸರ್ಕಾರನೂ ಕೂಡ ಅಸ್ಪೃಶ್ಯತೆಯನ್ನು ಶೋಷಣೆಯಿಂದ ಹೊರ ತರಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಲೆಜಿಸ್ಲೇಟಿವ್ ಸ್ಟೆಪ್ಸನ್ನು ತಗೊಂಡಿದೆ. ಅದರಲ್ಲಿ ಇದು ಒಂದು. ಒಟ್ಟಾರೆಯಾಗಿ ಅಸ್ಪೃಶ್ಯತೆ ಕಾರಣದಿಂದ ವ್ಯಕ್ತಿಗೆ ಸಾರ್ವಜನಿಕ ಪೂಜಾ ಸ್ಥಳಗಳಿಗೆ ಪ್ರವೇಶವನ್ನು ನಿರಾಕರಿಸೋಂಗಿಲ್ಲ, ಮುಕ್ತವಾಗಿರ್ತಕ್ಕಂಥ ಪ್ರವೇಶವನ್ನು ಕಲ್ಪಿಸ್ಕೊಡ್ಬೇಕು. ಜೊತೆಗೆ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೂ ಕೂಡ ಅವನಿಗೆ ಮುಕ್ತವಾಗಿರ್ತಕ್ಕಂಥ ಅವಕಾಶ ಕಲ್ಪಿಸ್ಕೊಡ್ಬೇಕು. ಕೆರೆ ಬಾವಿಗಳಿಂದ ಸಾರ್ವಜನಿಕ ಕೆರೆ ಬಾವಿಗಳಿಂದ ನೀರನ್ನು ಪಡೆಯೋದಕ್ಕೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ಬಂಧ ಮಾಡೋಂಗಿಲ್ಲ. ಇನ್ನು ಎರಡನೇ ಪಾಯಿಂಟ್ ಏನಿದೆ, ಅಸ್ಪೃಶ್ಯತಾ ಅಪರಾಧಗಳ ಕಾನೂನು 1955 ಅಡಿಯಲ್ಲಿ ಬರ್ತಕ್ಕಂಥ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ಅಂಗಡಿ, ಸಾರ್ವಜನಿಕ ಉಪಹಾರ ಗೃಹ, ಆಸ್ಪತ್ರೆಗಳು, ಶೈಕ್ಷಣಿಕ ಸಂಸ್ಥೆಗಳಿಗೆ, ಸಾರ್ವಜನಿಕವಾಗಿರ್ತಕ್ಕಂಥ ಮನೋರಂಜನಾ ಗೃಹಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಂಗಿಲ್ಲ. ಒಂದು ವೇಳೆ ನೀನು ಅಸ್ಪೃಶ್ಯಗೆ ಸೇರಿದೆಯಾ ಅಂತ ಹೇಳ್ಬಿಟ್ಟು ನೀನು ಸಾರ್ವಜನಿಕ ಅಂಗಡಿಗೆ ಬರಬಾರ್ದು ಅನ್ನಂಗಿಲ್ಲ, ಸಾರ್ವಜನಿಕ ಉಪಹಾರ ಗೃಹಗಳಿಗೆ ಪ್ರವೇಶವನ್ನು ನಿಷೇಧ ಅನ್ನಂಗಿಲ್ಲ, ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ನೀನು ಬರಬೇಡ ಅಂತ ಅನ್ನಂಗಿಲ್ಲ, ಶೈಕ್ಷಣಿಕ ಸಂಸ್ಥೆಗಳಲ್ಲಿ ನೀನು ಅಸ್ಪೃಶ್ಯ ಜಾತಿಗೆ ಸೇರಿದೆಯಾ, ನೀನು ಪರಿಶಿಷ್ಟ ಜಾತಿಗೆ ಸೇರಿದೆಯಾ ಅಂತ ಹೇಳ್ಬಿಟ್ಟು ನಿನಗೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ, ಎಜುಕೇಷನಲ್ ಇನ್ಸ್ಟಿಟ್ಯೂಷನಲ್ಲಿ ನಿನಗೆ ಅಡ್ಮಿಷನ್ ಕೊಡಲ್ಲ ಅಥವಾ ಪ್ರವೇಶ ಮಾಡ್ಕೊಳ್ಳಲ್ಲ ಅಂತ ಅನ್ನಂಗಿಲ್ಲ, ಸಾರ್ವಜನಿಕ ಮನರಂಜನಾ ಗೃಹಗಳಿಗೆ ಪ್ರವೇಶವನ್ನು ನಿರ್ಬಂಧಿಸಂಗಿಲ್ಲ. ಇವೇನೇ ಮಾಡಿದ್ರೂ ಕೂಡ ಸಂವಿಧಾನದ 17ನೇ ವಿಧಿಯ ಪ್ರಕಾರನೂ ಮತ್ತು ಭಾರತ ಸರ್ಕಾರದ ಅಸ್ಪೃಶ್ಯತೆ ಅಪರಾಧಗಳ ಕಾನೂನು 1955 ಪ್ರಕಾರನೂ ಕೂಡ ತಪ್ಪಾಗ್ತಾ ಹೋಗುತ್ತೆ. ಆದ್ದರಿಂದ ಇವನ್ನೆಲ್ಲವನ್ನೂ ಕೂಡ ನಾವು ಮಾಡಂಗೆ ಇಲ್ಲ. ಏನು ಡಿಸ್ಪ್ಲೇ ಆಗ್ತಾ ಇದೆ 1 by 1 ಅವು ಯಾವ ಪ್ರಾಕ್ಟೀಸನ್ನು ಕೂಡ ನಾವು ಮಾಡಂಗಿಲ್ಲ, ಎಲ್ಲವನ್ನೂ ಕೂಡ ನಿಷೇಧಿಸಲಾಗಿದೆ. ಇನ್ನು ಮೂರನೇದೇನಿದೆಪ್ಪ ಅಂದರೆ, ಉದ್ಯೋಗ, ವೃತ್ತಿ ಅಥವಾ ವ್ಯಾಪಾರಗಳಿಗೆ ಸಂಬಂಧಿಸಿದಂತೆ ನಿರ್ಬಂಧಗಳನ್ನು ಒಡ್ಡೋದಾಗಲಿ, ಗೃಹ ನಿರ್ಮಾಣಕ್ಕೆ ತಡೆ ಒಡ್ತಕ್ಕಂಥದ್ದಾಗಲಿ, ಸಾಮಾಜಿಕ ಧಾರ್ಮಿಕ ಆಚರಣೆಗಳಿಗೆ ಅಡ್ಡಿಪಡಿಸೋದಾಗಲಿ ಮಾಡಬಾರ್ದು. ನಾನು ಯಾವುದೋ ಒಂದು ನನಗೆ ಇಷ್ಟ ಬಂದಿದೆ, ನಾನೊಂದು ವೃತ್ತಿ ಮಾಡಬೇಕಪ್ಪ. ಹಿಂದೆ ಇತ್ತು. ಹೆಂಗಿತ್ತು ಅಂದರೆ, ಬ್ರಾಹ್ಮಣರಂದರೆ ಬೋಧಿಸೋದಕ್ಕೆ ಹುಟ್ಟಿದ್ದಾರೆ, ಅಸ್ಪೃಶ್ಯ ಜನಾಂಗ ಅಂದರೆ ದೈಹಿಕ ಶ್ರಮಗಳನ್ನು ಅಥವಾ ಚರಂಡಿ ಕ್ಲೀನ್ ಮಾಡ್ತಕ್ಕಂಥದ್ದು, ಊರಿನ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಬರ್ತಕ್ಕಂಥವ್ರು ಅನ್ನೋ ಒಂದು ಅರ್ಥದಲ್ಲಿ ಹಿಂದೆ ಒಂದು ಪ್ರಾಸ್ಪೆಕ್ಟ್ ಇತ್ತು. ಒಂದು ಜನರಲ್ ಒಂದು 2 ಮಿನಿಟ್ಸ್ ಮಾತಾಡ್ತೀನಿ, ಮತ್ತೆ ಆ ಕಾನ್ಸೆಪ್ಟ್ ಬರೋಣ. ಏನಿದೆ ಅಂದರೆ, ಭಾರತೀಯ ಸಮಾಜದಲ್ಲಿ ಇವತ್ತು ಜಾತಿ ವ್ಯವಸ್ಥೆ ಮತ್ತು ಭಾರತೀಯ ಸಮಾಜವನ್ನು ನಾವು ಒಂದು ಕಂಪೇರ್ ಮಾಡಿ ನೋಡಿದಾಗ, ಜಾತಿ ವ್ಯವಸ್ಥೆ ಅನ್ನೋದು ಹಿಂದೂ ಧರ್ಮದಲ್ಲಿ ಇದೊಂದು ದೊಡ್ಡ ತಪ್ಪು. ಜಾತಿ ವ್ಯವಸ್ಥೆ ಅನ್ನೋದಿದೆ ಮೂಲ ಹಿಂದೂ ಧಾರ್ಮಿಕ ಗ್ರಂಥಗಳನ್ನು ನಾವು ಕೆದಕಿದಾಗ ಎಲ್ಲೂ ಕೂಡ ಪರಿಶಿಷ್ಟ ಜಾತಿ, ಬ್ರಾಹ್ಮಣ, ಶೂದ್ರ, ವೈಶ್ಯ ಅಂತ ಹೇಳ್ಬಿಟ್ಟು ಎಲ್ಲೂ ಮಾಡಿಲ್ಲ, ಕ್ಷತ್ರಿಯ ಅಂತ ಹೇಳ್ಬಿಟ್ಟು ಮಾಡಿಲ್ಲ. ಯಾವ ಆಧಾರದ ಮೇಲೆ ಮಾಡಿದ್ದಾರೆ ಅಂದರೆ, ಹೂ ಕ್ಯಾನ್ ವರ್ಕ್ ವಿತ್ ನಾಲೆಡ್ಜ್ ಈಸ್ ಬ್ರಾಹ್ಮಿನ್. ಯಾರು ಜ್ಞಾನದಿಂದ ಕೆಲಸ ಮಾಡ್ತಾರೆ ಅವನು ಬ್ರಾಹ್ಮಿನ್. ಯಾವನು ಜ್ಞಾನ ಇಲ್ಲದೆ ದೈಹಿಕ ಶ್ರಮವನ್ನು ಅವಲಂಬಿಸಿ ಕೆಲಸ ಮಾಡ್ತಾನೆ ಅವನು ಶೂದ್ರ. ಇವತ್ತು ಬ್ರಾಹ್ಮಣ ಜಾತಿ ಅದು ಏನಾಯ್ತಪ್ಪ ಅಂದರೆ, ಅದು ಜಾತಿ ಪದ್ಧತಿಯಾಗಿ ಮಾರ್ಪಾಡಾಯಿತು. ಮೂಲ ಗ್ರಂಥಗಳಲ್ಲಿ ಏನು ಹೇಳ್ತಾ ಹೋಗ್ತಾರೆ, ಭಾರತೀಯ ಸನಾತನ ಧರ್ಮದ ಮೂಲ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತಾರೆ, ಹೂ ಕ್ಯಾನ್ ವರ್ಕ್ ವಿತ್ ನಾಲೆಡ್ಜ್ ಈಸ್ ಎ ಬ್ರಾಹ್ಮಿನ್. ಜ್ಞಾನದೊಂದಿಗೆ ಕೆಲಸ. ಫಾರ್ ಎಕ್ಸಾಂಪಲ್, ನೀನು ಅಸ್ಪೃಶ್ಯ ಜಾತಿಯಲ್ಲಿ ಹುಟ್ಟಿರ್ಬೋದು, ಇವತ್ತು ನಿನಗೆ ನಾಲೆಡ್ಜ್ ಇದೆ, ನಿನ್ನ ಜ್ಞಾನದ ಆಧಾರದ ಮೇಲೆ ನೀನು ಬದುಕನ್ನು ಕಟ್ಕೊಂಡಿದೆ ಅಂದರೆ ಈಸ್ ಆಲ್ಸೋ ಬ್ರಾಹ್ಮಿನ್. ನೀನು ಬ್ರಾಹ್ಮಿನ್. ನೀನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದೀನಿ, ನನಗೆ ನಾಲೆಡ್ಜ್ ಇಲ್ಲ, ಫಿಸಿಕಲ್ ಬೇಸ್ ಮೇಲೆ, ಫಿಸಿಕಲ್ ಎಫರ್ಟ್ ಮೇಲೆ ನಾನು ಕೆಲಸ ಮಾಡ್ತಾಯಿದ್ದೀನಿ, ಜ್ಞಾನ ನನಗಿಲ್ವೇ ಇಲ್ಲ, ಆವಾಗ ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ನಾನು ಅಸ್ಪೃಶ್ಯ. ದ ರಿಯಲ್ ಡ್ರೀಮ್ ಏನಿದೆ, ರಿಯಲ್ ಪ್ರಾಸ್ಪೆಕ್ಟ್ ಏನಿದೆ, ಶೂದ್ರ ಆ್ಯಂಡ್ ಬ್ರಾಹ್ಮಿನ್ ಅನ್ನೋ ಒಂದು ಕಾನ್ಸೆಪ್ಟ್ಗಳಿಗೆ ಸಂಬಂಧಿಸಿದಂತೆ ದ ರಿಯಲ್ ಕಾನ್ಸೆಪ್ಟ್ ಇರ್ತಕ್ಕಂಥದ್ದು ಹೀಗೆ. ನೀನು ನಾಲೆಡ್ಜ್ನೊಂದಿಗೆ ಕೆಲಸ ಮಾಡ್ತೀಯ. ಒಂದು ವೇಳೆ ನೀನು ಶೂದ್ರ ಜನಾಂಗದಲ್ಲಿ ಹುಟ್ಟಿರ್ಬೋದು, ಇವತ್ತು ನಿನ್ನ ನಾಲೆಡ್ಜ್ ಬೇಸ್ ಮೇಲೆ ಕೆಲಸ ಮಾಡ್ತೀಯ ಅಂದರೆ 100% ನೀನು ಬ್ರಾಹ್ಮಿನ್ ಅಂತ ಅರ್ಥ. ಒಂದು ವೇಳೆ ನಾನು ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ರೂ ಕೂಡ ನಾನು ಇವತ್ತು ನಾಲೆಡ್ಜ್ ಬೇಸ್ ಮೇಲೆ ಕೆಲಸ ಮಾಡ್ತಾ ಇಲ್ಲ ಅಂದರೆ 100% ನಾನು ಶೂದ್ರ ಅಂತ ಅರ್ಥ. ಇದು ಮೂಲ ಹಿಂದೂ ಧರ್ಮ ಗ್ರಂಥಗಳಲ್ಲಿ ಇರ್ತಕ್ಕಂಥದ್ದು. ಆದರೆ ಇವತ್ತು ಕಾಲಾನಂತರದಲ್ಲಿ ಸಮಾಜದಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗದೆ ಅದು ಜಾತಿ ಪದ್ಧತಿಯಾಗಿ ಮಾರ್ಪಾಡಾಗ್ತಾ ಬಂತು. ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಉನ್ನತವಾಗಿರ್ತಕ್ಕಂಥ ಅಂತಸ್ತು ಸ್ಥಾನಮಾನ,
ಶೂದ್ರ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ಕೆಳಮಟ್ಟದ ಅಂತಸ್ತು ಸ್ಥಾನಮಾನ ಅನ್ನೋದನ್ನು ಸುಮಾರು ವರ್ಷಗಳಿಂದ ಅದು ಪ್ರಾಕ್ಟೀಸ್ ಆಗಿ ಬರ್ತಾ ಇದೆ. ಬಟ್ ನಮ್ಮ ಕಾನೂನು ನಮ್ಮ ಸಂವಿಧಾನದ ಪ್ರಕಾರ ಅದು ಇವತ್ತು ತೊಡೆದಾಕ್ತಾ ಇದ್ದೀವಿ, ಅದನ್ನೆಲ್ಲವನ್ನು ಕೂಡ ಇವತ್ತು ತೊಡೆದಾಕಿದ್ದೀವಿ. ಇವತ್ತು ಶೂದ್ರ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿನೇ ಕೂಡ ಇವತ್ತು IAS ಆಗಿದ್ದಾರೆ, PM-ಗಳಾಗಿದ್ದಾರೆ, CM-ಗಳಾಗಿದ್ದಾರೆ, ಸಾಕಷ್ಟು ರಾಜಕೀಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಇವತ್ತು ತೊಡಗಿಸ್ಕೊಂಡಿದ್ದಾರೆ, ಅಡ್ಮಿನಿಸ್ಟ್ರೇಷನಲ್ಲಿ ಇವತ್ತು ತೊಡಗಿಸ್ಕೊಂಡಿದ್ದಾರೆ. ಇಷ್ಟೆಲ್ಲನೂ ಕೂಡ ಇವತ್ತು ನಮ್ಮ ಸಂವಿಧಾನ ಮತ್ತು ಭಾರತ ಸರ್ಕಾರದ ಶಾಸನಾತ್ಮಕ ಕ್ರಮಗಳಿಂದ ಇವತ್ತು ಅಸ್ಪೃಶ್ಯ ಸಮುದಾಯ ಏನಿದೆ, ದಲಿತ ಸಮುದಾಯ ಏನಿದೆ, ಅಥವಾ ಹಿಂದುಳಿದ ವರ್ಗದವರು ಅಂತಕ್ಕಂಥವ್ರು ಏನಿದ್ದಾರೆ ಅವರೆಲ್ಲರೂ ಕೂಡ ಸಮಾಜದ ಮುಖ್ಯವಾಹಿನಿ ಬರೋದಕ್ಕೆ ಇವತ್ತು ಸಾಧ್ಯ ಆಗ್ತಾ ಇದೆಯಪ್ಪ ಅಂದರೆ ಇಷ್ಟೆಲ್ಲ ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕ ಕ್ರಮಗಳಿಂದಾಗಿ. ಆಯ್ತು, ಇನ್ನು ಲಾಸ್ಟ್ ಪಾಯಿಂಟ್ ಇದೆ, ಅಸ್ಪೃಶ್ಯತರೆಂದು ಲಾಸ್ಟ್ ಪಾಯಿಂಟ್ 4th ಒನ್ ಏನಿದೆ, ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟವರಿಗೆ ವಸ್ತುಗಳನ್ನು ಮಾರಲು ಅಥವಾ ಸೇವೆಗಳನ್ನು ಒದಗಿಸಲು ನಿರಾಕರಿಸೋಂಗಿಲ್ಲ. ಒಂದು ವೇಳೆ ಯಾವುದಾದ್ರೂ ಒಂದು ವಸ್ತುಗಳನ್ನು ಮಾರಬೇಕು, ನಾವೊಂದು ಜಮೀನು ಮಾರಬೇಕು ಅಂದ್ಕೊಂಡಿದ್ದೀನಿ, ನೀನು ಅಸ್ಪೃಶ್ಯ ಜಾತಿಗೆ ಸೇರಿದೆಯಾ, ನಿನಗೆ ಕೊಡಲ್ಲ ಅಂತ ಅಂದರೆ ಅದು ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆಯಿತು. ಅಥವಾ ಏನೋ ಒಂದು ಸೇವೆಯನ್ನು ಒದಗಿಸ್ಕೊಡ್ಬೇಕು, ಇವತ್ತು ನಾನು ಟೀಚ್ ಮಾಡ್ತಾಯಿದ್ದೀನಿ, ನೀನು ಪರಿಶಿಷ್ಟ ಜಾತಿಗೆ ಸೇರಿದೆಯಾ, ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದೆಯಾ ಅಂತ ಹೇಳಿಬಿಟ್ಟು ನಿನಗೆ ನಾನು ಪಾಠ ಮಾಡಲ್ಲ ಅಂತ ಅಂದರೆ ನಾನು ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆಗ್ತೀನಿ, ಅಸ್ಪೃಶ್ಯತೆಯನ್ನು ಆಚರಣೆ ಮಾಡ್ದಂಗೆ ಆಗಿಬಿಡ್ತೀನಿ. ಸೊ ಆದ್ದರಿಂದ ಅಸ್ಪೃಶ್ಯರೆಂದು ಪರಿಗಣಿಸಲ್ಪಟ್ಟವರಿಗೆ ವಸ್ತುಗಳನ್ನು ಮಾರೋದಕ್ಕಾಗಲಿ ಅಥವಾ ಸೇವೆಗಳನ್ನು ಒದಗಿಸೋದಕ್ಕಾಗಲಿ ನಿರಾಕರಿಸೋಂಗಿಲ್ಲ. ಒಂದು ವೇಳೆ ನಿರಾಕರಿಸಿದ್ರೆ ಅದು ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆಗುತ್ತೆ. ಪ್ರಾಕ್ಟೀಸ್ ಆಫ್ ಅನ್ಟಚಬಿಲಿಟಿ ಆದರೆ ಸಂವಿಧಾನದ 17ನೇ ವಿಧಿಯ ಪ್ರಕಾರ ಶಿಕ್ಷಾರ್ಹ ಅಪರಾಧ ಆಗ್ತಾ ಹೋಗುತ್ತೆ. ಜೊತೆಗೆ ಪರಿಶಿಷ್ಟ ಜಾತಿಗಳ ಅಪರಾಧ ಕಾಯ್ದೆ ಅಥವಾ ಅಸ್ಪೃಶ್ಯತಾ ಅಪರಾಧ ಕಾಯ್ದೆ ಪ್ರಕಾರ ಅದು 1955 ಪ್ರಕಾರ ಕಾನೂನಿನ ಪ್ರಕಾರ ಅದು ಶಿಕ್ಷಾರ್ಹ ಅಪರಾಧ ಆಗ್ತಾ ಹೋಗುತ್ತೆ. ಇಷ್ಟೆಲ್ಲನೂ ಕೂಡ ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ಸ್ ಆ್ಯಂಡ್ ದ ಲೆಜಿಸ್ಲೇಟಿವ್ ಸೇಫ್ ಗಾರ್ಡ್ಸ್, ಲೆಜಿಸ್ಲೇಟಿವ್ ಸ್ಟೆಪ್ಸ್ ಫಾರ್ ದ ವೆಲ್ಫೇರ್ ಆಫ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್. ಅಷ್ಟೇ ಅಲ್ಲದೆ ಏನಿದು ನಾವು ಅಸ್ಪೃಶ್ಯತಾ ಅಪರಾಧಗಳ ಕಾನೂನು 1955 ಅನ್ನೋದೇನಿದೆ ಅದನ್ನು ಮತ್ತಷ್ಟು ಬಲಿಷ್ಠಗೊಳಿಸೋದು. ಇಷ್ಟೆಲ್ಲ ಇದೆ, ಸಂವಿಧಾನದಲ್ಲಿ ಸಾಕಷ್ಟು ವಿಧಿಗಳಿದ್ದಾವೆ. ಆದರೂ ಕೂಡ ಅಸ್ಪೃಶ್ಯತಾ ಅಪರಾಧಗಳ ಕಾನೂನು ಅನ್ನೋದನ್ನು ತಗೊಂಬಂದು ಅಸ್ಪೃಶ್ಯತೆ ಅಪರಾಧ ಕಾನೂನು 1955 ತಂದರು. ಇಷ್ಟೆಲ್ಲ ಅಂಶಗಳನ್ನ ಅದರಲ್ಲಿ ಸೇರಿಸಿದ್ರು. ಆದರೂ ಸಹ ಶೋಷಣೆ ಅನ್ನೋದು ನಡೀತಾ ಇತ್ತು, ದೌರ್ಜನ್ಯ ನಡೀತಾ ಇತ್ತು, ದಬ್ಬಾಳಿಕೆ ನಡೀತಾ ಇತ್ತು. ಅದನ್ನು ಮತ್ತಷ್ಟು ಬಲಿಷ್ಠ ಮಾಡಬೇಕಪ್ಪ. ಅಸ್ಪೃಶ್ಯತಾ ಅಪರಾಧ ಕಾನೂನು 1955 ಮತ್ತಷ್ಟು ಬಲಿಷ್ಠಗೊಳಿಸಬೇಕು, ಮತ್ತಷ್ಟು ಅದರ ಸ್ಕೋಪನ್ನು, ಅದರ ವ್ಯಾಪ್ತಿಯನ್ನು ವಿಸ್ತರಿಸಬೇಕಂತ ಹೇಳ್ಬಿಟ್ಟು 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತಕ್ಕಂಥ ಒಂದು ಕಾಯ್ದೆಯನ್ನು ಆಗಿ ಮಾರ್ಪಡಿಸಿರೋದನ್ನು ಇವತ್ತು ಅದು ಅಸ್ತಿತ್ವದಲ್ಲಿದೆ. ಸಾಕಷ್ಟು ಬಲಿಷ್ಠವಾಗಿರ್ತಕ್ಕಂಥ ಕಾನೂನು. ಅದು ಸಾಕಷ್ಟು ಶೋಷಣೆಗಳನ್ನ ತಪ್ಪಿಸೋದಕ್ಕೆ ಅದಕ್ಕೆ ಮತ್ತಷ್ಟು ಒಂದು ಶಕ್ತಿಯನ್ನು ತುಂಬೋದ್ರೊಂದಿಗೆ ಏನು 1955ರ ಅಸ್ಪೃಶ್ಯತಾ ಅಪರಾಧಗಳ ಕಾನೂನು ಅನ್ನೋದೇನಿತ್ತು ಅದಕ್ಕೆ ಮತ್ತಷ್ಟು ಬಲ ತುಂಬೋದಕ್ಕೋಸ್ಕರ 1970ರಲ್ಲಿ ಅದನ್ನು ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ ಹೇಳ್ಬಿಟ್ಟು ಮಾರ್ಪಾಡು ಮಾಡೋದ್ರೊಂದಿಗೆ ಹೆಚ್ಚು ಬಲವನ್ನು ತುಂಬುತ್ತಾ ಹೋಗ್ತಾರೆ. ಇಷ್ಟು ವಿದ್ಯಾರ್ಥಿಗಳೇ, ತುಂಬ ಥ್ಯಾಂಕ್ ಯು. ಮುಂದಿನ ವೀಡಿಯೋಗಳನ್ನು ಕೂಡ ವೀಕ್ಷಿಸೋದಕ್ಕೆ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದ್ರ ಮುಖಾಂತರ ನೀವು ನಮ್ಮ ಚಾನಲ್ನ ನಿರಂತರವಾಗಿ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಟಚ್ಚಲ್ಲಿರಿ. ಇನ್ನು ಸಾಕಷ್ಟು ವೀಡಿಯೋಗಳನ್ನ ಬಿಡಬೇಕು ಅನ್ನೋ ಒಂದು ಪ್ರಾಸ್ಪೆಕ್ಟ್ ಇದೆ. ಜೊತೆಗೆ ಸೋಷಾಲಜಿಗೆ ಸಂಬಂಧಿಸಿದಂತೆ ಆಗಿರ್ಬೋದು, ಎಕನಾಮಿಕ್ಸ್ಗಾಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಇಂಗ್ಲೀಷ್ಗಾಗಿರ್ಬೋದು, ನಂಬರ್ ಆಫ್ ಸಬ್ಜೆಕ್ಟನ್ನು ಮಾಸಾಗಿ ತೊಗೊಬಂದು ಇನ್ನೂ ಸಾಕಷ್ಟು ಹೊಸ ಕಾನ್ಸೆಪ್ಟ್ಗಳೊಂದಿಗೆ ಬರಬೇಕಂತಕ್ಕಂಥ ಒಂದು ಆಕಾಂಕ್ಷೆ ನಮಗಿದೆ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.